ಇವತ್ತಿನ ಈ ಕಾರ್ಯಕ್ರಮದ ಈ ಶುಭ ಗಳಿಗೆಯನ್ನು ನೆನೆಯುತ್ತಾ ವೇದಿಕೆಯಲ್ಲಿ ಈ ಕೆಳಗಿನವರಿಗೆ ಆಸನಗಳನ್ನು ಖಾಲಿ ಇರುವ ಆಸನಗಳನ್ನು ಹಾಗೂ ಈ ಸಮಾರಂಭದ ಸಂಭ್ರಮವನ್ನು ಹೆಚ್ಚಿಸಲಿಕ್ಕೆ ನಮ್ಮ ಜಿಲ್ಲೆಯ ನೆಚ್ಚಿನ 3 ಕ್ಲಬ್ಗಳಾದ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಲೊರೆಟೋ ಕ್ಲಬ್ ಇದರ ಅಧ್ಯಕ್ಷರಾದ ಲಯನ್ ಫಿಲೋಮಿನಾ ರೊಡ್ರಿಗಸ್, ಕಾರ್ಯದರ್ಶಿಯಾದ ಲಯನ್ ಪ್ರಿಯೋಲಾ ಡಿಸೋಜಾ,
ಖಜಾಂಚಿಯಾದ ಲಯನ್ ಜಾನೆಟ್ ಕಾನ್ಸೆಸೋ, ತೊಡಂಬಿಲ ಬೆಂಗನ್ ಪದವ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ಜೇಸನ್ ಸಂತೋಷ್ ಮೊಂಟೇರೋ, ಕಾರ್ಯದರ್ಶಿಯಾದ ಲಯನ್ ಫ್ರಾನ್ಸಿಸ್ ದೇಸಾ, ಖಜಾಂಚಿಯಾದ ಲಯನ್ ಜಯರಾಜಂ ಪೂಜಾರಿ, ರಾಯಿ ಸಿದ್ದಕಟ್ಟೆ ಕ್ಲಬ್ ಇದರ ಅಧ್ಯಕ್ಷರಾದ ಲಯನ್ ಪಿ ಚಂದ್ರಪ್ಪ ಮೌಲ್ಯ, ಕಾರ್ಯದರ್ಶಿಯಾದ ಲಯನ್ ಚಂದ್ರಶೇಖರ್ ಆಚಾರ್ಯ, ಖಜಾಂಚಿಯಾದ ಲಯನ್ ದಾಮೋದರ್ ಪೂಜಾರಿ ಹಾಗೂ ಲಿಯೋ ಕ್ಲಬ್ ಲೊರೆಟೋ ಅಗ್ರನ ಅಧ್ಯಕ್ಷರಾದ ಲಿಯೋ ನೈಸಾ ಜಿಲ್ಲಿಂಗ್ ಪಿಂಟೋ, ಕಾರ್ಯದರ್ಶಿಯಾದ ಲಿಯೋ ಗ್ಲೆನಿಸ್ ಜೋಸ್ವಿಟಾ ವೇಗಸ್, ಖಜಾಂಚಿಯಾದ ಲಿಯೋ ಆಕ್ಸೆಲ್ ಜಾಕ್ಲಿನ್ ಸಿಕ್ವೆರಾ, ನಮ್ಮ ನೆಚ್ಚಿನ ಜೆಡ್ಸಿಯಾದ ಲಯನ್ ನೋಯಲ್ ಲಬೋ, ಆರ್ಸಿಯಾದ ಲಯನ್ ಬಾಲಕೃಷ್ಣ ಶೆಟ್ಟಿ, ಡಿಸಿ ನಮ್ಮ ಜಿಲ್ಲಾ ಟ್ರೆಷರರ್ ಆದ ಲಯನ್ ಬಾಲಕೃಷ್ಣ ಹೆಗಡೆ, ಹಾಗೂ ಲಯನ್ ಚಂದ್ರಾಸರೈ ಜಿಲ್ಲಾ ಅಡಿಷನಲ್ ಸೆಕ್ರೆಟರಿ, ಸೆಕೆಂಡ್ ವಿಡಿಜಿ ಲಯನ್ ಗೋವರ್ಧನ್ ಶೆಟ್ಟಿ, ಫಸ್ಟ್ ವಿಡಿಜಿ ಲಯನ್ ಎಚ್ ಎಂ ತಾರ್ನಾಥ್, ಐಪಿಡಿಜಿ ಲಯನ್ ಬಿ ಎಂ ಭಾರತಿ, ಜಿಲ್ಲಾ ಲಿಯೋ ಪ್ರೆಸಿಡೆಂಟ್ ಲಿಯೋ ಶ್ರೀನಿಧಿ ಶೆಟ್ಟಿ ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್ ಆದ ಲಯನ್ ಉಡುಪಿ ಅಮಿತ್ ಶೆಣೈ PMJF ಹಾಗೂ ಪ್ರಥಮ ಮಹಿಳೆಯಾದ ಲಯನ್ ಮಮತಾ ಶೆಣೈ ಇವರನ್ನು ಲಯನ್ ತೊಡಂಬಿಲ ಬೆಂಗನ್ ಪದವ ಕ್ಲಬ್ಬಿನ ಲಯನ್ ಜೇನೋಸ್ ಮತ್ತು ನಿಶಾ ಮೊಂಟೇರೋ ದಂಪತಿಗಳು ಜಿಲ್ಲಾ ರಾಜ್ಯಪಾಲರ ಸ್ವಾಗತ ಬಯಸೋಣ. ತಾವೆಲ್ಲರೂ ಎದ್ದು ನಿಂತು ಆರ್ಥಿಕ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ಸಂಭ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. Philomena Rodriguez, President of Loreto Agra, calling to meeting. ಇದೀಗ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ La
ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇನೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವ ಎಂಬುದರ ಮೇಲೆ ಅವಲಂಬಿಸಿದೆ. ಸಿದ್ಧಕಟ್ಟೆ ಲಯನ್ಸ್ ನೀತಿ ಸಂಹಿತೆ ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನು ಇರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡಲಿಲ್ಲ ಮತ್ತು ಆತ್ಮವಂಚನೆ ಮಾಡಿಕೊಳ್ಳಲಿಲ್ಲ. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದರೆ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರನ್ನು ಆದರದಿಂದ ಸ್ವಾಗತಿಸಲು ನನಗೆ ಸಂತೋಷ ಹಾಗೂ ನನ್ನ ಪಾಲಿನ ಭಾಗ್ಯವೆಂದು ಭಾವಿಸುತ್ತೇನೆ. ಮೊದಲನೇದಾಗಿ ಇಂದಿನ ಈ ಕಾರ್ಯಕ್ರಮದ ಸರ್ವ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಯಶಸ್ವಿಗಾಗಿ ಸರ್ವ ರೀತಿಯ ಸಹಕಾರವನ್ನು ನೀಡಿದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಲಯನ್ಸ್ ಕ್ಲಬ್ ಲೊರೆಟೊ ಅಗ್ರಾರ್ ಇದರ ಅಧ್ಯಕ್ಷರು ಆದ ಲಯನ್ ಫಿಲೋಮಿನಾ ರೊಡ್ರಿಗಸ್ ಇವರನ್ನು ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಲಯನ್ಸ್ ಚಳುವಳಿಯ ಮಾರ್ಗದರ್ಶಕರು ಸರಳ ಸಜ್ಜನ ವ್ಯಕ್ತಿತ್ವದ ಎಲ್ಲರನ್ನೂ ಗುರುತಿಸಿ ಒಗ್ಗೂಡಿಸಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮಾನ್ಯ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೃಪಿ ಅರವಿಂದ್ ಶೆಣೈ PMGF ಇವರನ್ನು ನೆರೆದ ಸರ್ವ ಲಯನ್ಸ್ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ನೆಚ್ಚಿನ ರಾಜ್ಯಪಾಲರು ಹೂಗುಚ್ಚಿಯೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಲೊರೆಟೊ ಅಗ್ರಾರ್ ಅಧ್ಯಕ್ಷರು ಲಯನ್ಸ್ ನಮ್ಮ ಲಯನ್ಸ್ ಚಂದ್ರಾಶ್ರಯವನ್ನು ಸ್ವಾಗತಿಸಬೇಕಾಗಿ ತಿಳಿದಿದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಆದರದ ಸ್ವಾಗತಿಸುತ್ತೇನೆ. ತಮಗೂ ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ತಮಗೂ ಆರ್ಥಿಕ ಸ್ವಾಗತ. ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡಿದ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಲೊರೆಟೊ ಅಗ್ರಾರ್, ಲಯನ್ಸ್ ಕ್ಲಬ್ ತೊಡಂಬಿಲ ಬೆಂಜನಪದವು, ಲಯನ್ಸ್ ಕ್ಲಬ್ ರಾಹಿ ಸಿದ್ದಕಟ್ಟೆ ಇದರ ಅಧ್ಯಕ್ಷರು, ಪದಾಧಿಕಾರಿ, ಮೂರು ಕ್ಲಬ್ಬಿನ ಅಧ್ಯಕ್ಷರನ್ನು ಸ್ವಾಗತ. ತಮಗಿದು ಆರ್ಥಿಕ ಸ್ವಾಗತ. ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಮೂರು ಕ್ಲಬ್ಬಿನ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳನ್ನು ಆರ್ಥಿಕವಾಗಿ ಸ್ವಾಗತ. ತಮಗಿದು ಹಾಗೂ ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸುವುದು. ಧನ್ಯವಾದಗಳು. ರಾಜ್ಯಪಾಲರ ಭೇಟಿಯ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿನ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಶುಭವನ್ನು ಕೋರಿ ನನ್ನ ಎರಡು ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸಿದ ತಮಗೂ ಆರ್ಥಿಕ ಸ್ವಾಗತ. ನಮ್ಮ ಲಯನ್ಸ್ ಕ್ಲಬ್ನ ಲೊರೆಟೊ ಅಗ್ರಾರ್ನ ಅಧ್ಯಕ್ಷರು ಅವರಿಗೂ ಹೂಗುಚ್ಛ ನೀಡಿ ಸ್ವಾಗತಿಸುವುದು. ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಆರ್ಥಿಕ ಸ್ವಾಗತ ಸರ್. Loretta Agrar, known for its special dedication to service in and around Loretta Agrar premises, has ever been open to help the needy since its birth, now completing its 15th year successfully. The remarkable achievements of our club for the Lionstic year 2024-25 was bestowed with 5th Best Club Award above 5 below 20 years. The year began with service activities straight away as we had our installation ceremony in the first week of July. 3 dynamic ladies were elected for key posts
Lion Philomena Rodriguez as President, Lion Fiona Children D'Souza as Secretary, Lion Janet Constance as Treasurer, and 3 dynamic Leos, Leo Nesa Pinto as Leo President, Leo Glenis Vegas as Leo Secretary, and Leo Asher Sikvera as Leo Treasurer were elected for this year. Service activity during installation were as follows. Rupees 25,000 was collected and given to Manasvi, 5-year-old daughter of Hiranyaksha for treatment of blood cancer. Rupees 1,10,000 was given towards school fees of 5 students by Lion Frederick D'Souza. Rupees 5,000 was given to Robert D'Souza towards school books by Lion Charles Mattis. Rupees 10,000 was given from the club to Loreto School towards teacher salary. Rupees 5,000 towards school admission fees of 5 students by Lion Janet Conceso. Rupees 10,000 was given towards house renovation of Vasant Shetty from club. Rupees 5,000 to patient Diana by Lion Philomena Rodriguez. Rupees 25,000 to St. Anthony Ashram by Lion Priscilla Martis. Rupees 30,000 was donated to Sion Ashram. Kargil Vijay Divas was celebrated on 26th July by honoring 2 retired military personnel, Lion Leo Pinto and Mr. Anthony Albuquerque at their residence. Vanamotsav was celebrated at DKZP Government High School by planting 5 plant saplings along with school students, and to promote local cultural heritage, Aarti Kuta was celebrated at the same venue, and rupees 10,000 was given on this occasion to the school towards maintenance and distributed sweets to students. Independence Day was celebrated at Sonat Milk Dairy premises by hoisting our national flag on 15th August. World Senior Citizens Day was celebrated by felicitating our senior members, Lion Frederick D'Souza, Lion Leo Pinto and Lion Hilda Pinto. Teachers Day were rupees 80,000 to Sion Ashram, and rupees 10,000 was donated towards medical expenses of aged residents of this place. On account of World Peace Day, a speech competition was conducted at Holy Saviour School Agra and 48 students participated. Mental health awareness program was conducted by an elocution competition at the same school, and 11 high school students participated with informative and awe-inspiring speeches. And unique and first projects of its kind by our club, in association with Lions Club Amtur and ICYM Agra, Old Cloth Collection Drive was conducted for a period of 4 weeks. Clothes were sorted into 2 categories, reusable and recyclable, by 6 Lion members spending 3 to 4 hours every day for 10 days to sort, fold and pack them into boxes and gunny bags. Reusable clothes were given to the needy at various places. Suraksha Ashram at Karkala, Samavedana Home for HIV positive children, Venlock Hospital and Vidya Jyoti School, Jyoti Nagar, Kaur. A truckload of recyclable clothes will be sent to a cloth recycling unit in Bangalore, and freight charges of around 15,000 will be paid by the club. Rupees 30,000 is given to a home for the homeless, Suraksha Charitable Trust in Karkala, towards construction of toilet and bathroom after evaluating their condition through visit by members. Children's Day was celebrated at Loreto Kannada Medium's government aided school by distributing stationery gifts and sweets to 130 children. A permanent bus stand project is constructed at Kuriyala Crossroad on the Batwad-Moodbidri highway at an estimated cost of rupees 75,000. Inaugurated today. Special thanks to donors, Mr. and Mrs. Thomas and Mary D'Souza and their family for contributing to this cause, providing a much needed shelter for travelers, especially school students during the rainy season. Apart from this, there are many other service activities that will be carried out today at the presence of august audience amounting to lakh. Thank you each and everyone. ಇದರಿಂದ ನವೆಂಬರ್ 22ರವರೆಗಿನ ಸೇವಾ ಕಾರ್ಯಗಳ ಚಟುವಟಿಕೆಗಳ ಹೆಜ್ಜೆಗಳು. ಜುಲೈ ತಿಂಗಳಲ್ಲಿ ತೊಡಂಬಿನ ಪರಿಸರ ರಾಜ್ಯ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಿ ದುರಸ್ತಿ ಖರ್ಚು 21,000. ಸೇಂಟ್ ಜಾಸೆಫ್ಸ್ ಪ್ರೌಢಶಾಲೆ ಮಂಗಳೂರು ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸಮವಸ್ತ್ರ ದೇಣಿಗೆ 30,000. ನಮ್ಮ ಪರಿಸರದ 5 ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಫೀಸ್ 84,174. ನಮ್ಮ ಕ್ಲಬ್ಬಿನೊಂದಿಗೆ ಫಾದರ್ ಮುಲ್ಲಸ್ ಆಸ್ಪತ್ರೆ ತುಂಬೆ ಜಂಟಿಯಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 28 ಮಂದಿ ರಕ್ತದಾನ ಸದಸ್ಯರು ರಕ್ತದಾನ ಮಾಡಿದ್ದಾರೆ. ಲಯನ್ಸ್ ಡಿಸ್ಟ್ರಿಕ್ಟ್ ಅವಾರ್ಡ್ 2024 ಆಮಂಜೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಎಜುಕೇಷನ್ ಸಪೋರ್ಟ್
ಅದೇ ರೀತಿ ಮೆಡಿಕಲ್ ಏಡ್ ಮತ್ತು ವಿಮೆನ್ ಎಂಪವರ್ಮೆಂಟ್ 3 ವಿಭಾಗದಲ್ಲಿ ನಮ್ಮ ಕ್ಲಬ್ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಜುಲೈಯಲ್ಲಿ ಕ್ಲಬ್ ಸದಸ್ಯರೊಂದಿಗೆ ಕುಟುಂಬದ ಸದಸ್ಯರು ಭಾಗಿಯಾಗಿ ಕಾರ್ಗಿಲ್ ದಿನಾಚರಣೆಯನ್ನು ಆಚರಿಸಿದ್ದೇವೆ. 50 ಮಂದಿ ಸದಸ್ಯರು ಭಾಗಿ. ವನ ಮಹೋತ್ಸವ ಆಚರಣೆ ಕ್ಲಬ್ ಪರಿಸರದ ರಾಜ್ಯ ಹೆದ್ದಾರಿಯಲ್ಲಿ ಗಿಡಗಳನ್ನು ನೆಟ್ಟು, ಹೆದ್ದಾರಿ ಪಕ್ಕದಲ್ಲಿ ಗಿಡಗಳನ್ನು ನೆಟ್ಟು ಅದಕ್ಕೆ ಬೇಲಿಯನ್ನು ನಿರ್ಮಿಸಿದ್ದೇವೆ. ರೂಪಾಯಿ 6,975 ಖರ್ಚು. ಆಗಸ್ಟ್ ತಿಂಗಳಲ್ಲಿ ಲಯನ್ಸ್ ಕುಟುಂಬ ಸದಸ್ಯರೊಂದಿಗೆ ಸಹಮಿಲನ ಭೋಜನಕೂಟ, ವಿನೋದಗಳು, ಹಾಡುಗಳು, ಆಟಗಳು, ವಿಜೇತರಿಗೆ ಬಹುಮಾನ, ಅದೇ ರೀತಿ ಸ್ಥಳೀಯ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಿಗೆ ಸನ್ಮಾನ. 55 ಸದಸ್ಯರು ಭಾಗಿ. ಮಂಗಳೂರಿನಲ್ಲಿ ನಡೆದ ಇನ್ಸಲೇಷನ್ ಆಫ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ 2025-26 ನಮ್ಮ ಸದಸ್ಯರು ಭಾಗವಹಿಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ ವತಿಯಿಂದ 10,000 ದೇಣಿಗೆ. ದ ಸೊಸೈಟಿ ಆಫ್ ಮ್ಯಾಂಗ್ಳೂರ್ ಆಫ್ರಿಕಾ ಮಿಷನ್ ಕಿಲಿಮಂಜರೋ, ತಾಂಜಾನಿಯಾ, ಈಸ್ಟ್ ಆಫ್ರಿಕಾ ಈ ಸಂಸ್ಥೆಗೆ ಬಡ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಮತ್ತು ಶಿಕ್ಷಣಕ್ಕೆ ಸಹಕಾರಿಯಾಗಿ 4 ಲಕ್ಷ ರೂಪಾಯಿ ದೇಣಿಗೆ. ಸ್ಥಳೀಯ ಚರ್ಚಿನ YCS ಇವರ ಜೊತೆ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಭಾಗಿ. ಅವರಿಗೆ ಸೀಟ್ ಇಂಡಿಯಾ ಖರ್ಚು, ಅದೇ ರೀತಿ 300 ಮಂದಿ ಭಾಗಿಯಾಗಿದ್ದಾರೆ. ಅದೇ ದಿನ 250 ಹಣ್ಣು ಹಂಪಲು ಗಿಡಗಳನ್ನು ಕ್ಲಬ್ ವತಿಯಿಂದ ಫಲಾನುಭವಿಗಳಿಗೆ ವಿತರಿಸಿದ್ದೇವೆ. ವರ್ಲ್ಡ್ ಸೀನಿಯರ್ ಸಿಟಿಸನ್ ಡೇ ಸ್ಥಳೀಯ ಚರ್ಚ್ ಜೊತೆ ಸೇರಿ ಅರ್ಧ ದಿನದ ಶಿಬಿರ, ಅದರಲ್ಲಿ 40 ಸದಸ್ಯರು ಭಾಗಿಯಾಗಿದ್ದಾರೆ. ನಮ್ಮ ಕ್ಲಬ್ಬಿಗೆ ವಲಯ ಅಧ್ಯಕ್ಷರು ಮತ್ತು ಜಿಲ್ಲಾ ವಿಸ್ತರಣಾಧಿಕಾರಿಗಳು ಆಗಾಗ ಭೇಟಿ ನೀಡಿ ಸೂಕ್ತ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಮಂಗಳೂರಿನ ಸೇಂಟ್ ವಿನ್ಸೆಂಟ್ ಪೌಲ್ ಸೊಸೈಟಿ ಕಿಡ್ನಿ ಕೇರ್ ಫೌಂಡೇಶನ್ಗೆ 50,000 ದೇಣಿಗೆ. ಉಳ್ಳಾಳ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಕಂಚಿನಕ ಪದವಿಯಲ್ಲಿ ಗೌರವ ಶಿಕ್ಷಕರಿಗೆ 20,000 ಪಾವತಿ. ಸ್ಥಳೀಯ ಶಿಕ್ಷಕರನ್ನು ಗೌರವಿಸಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. 28 ಶಿಕ್ಷಕರನ್ನು ಗೌರವಿಸಿದ್ದೇವೆ. ಝೋನ್ ಅಡ್ವೈಸರಿ ಮೀಟಿಂಗ್ ನಮ್ಮ ಕ್ಲಬ್ಬಿನ ಸಾರಥ್ಯದಲ್ಲಿ ನಡೆದಿದೆ. ಲಯನ್ಸ್ ಜಿಲ್ಲಾ ಸಹಕಾರದಿಂದ ಮತ್ತು ವಲಯ ಅಧ್ಯಕ್ಷರ ಸಹಕಾರದಿಂದ ನೀಡಿದ 12 ಆಹಾರದ ಕಿಟ್ಗಳನ್ನು ಅರ್ಹ ಫಲಾನುಭವಿಗಳಿಗೆ ನಾವು ವಿತರಿಸಿದ್ದೇವೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಶೌಚಾಲಯದ ಒಂದು ಭಾಗವಾಗಿ ದುರಸ್ತಿಗೆ 5,000 ದೇಣಿಗೆ. ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ಕೆಸರು ಒಂದು ದಿನ ಈ ಕಾರ್ಯಕ್ರಮಕ್ಕೆ 10,000 ದೇಣಿಗೆ. ಮಂಗಳೂರಿನ ಸ್ಕೂಲ್ ಝೋನ್ ಸ್ಪೋರ್ಟ್ಸ್ ಡೇ ಇಲ್ಲಿ 800 ಮಂದಿ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಿಗೆ ಉಪಹಾರದ ಬಾಬತು 38,000 ಅವರಿಗೆ ಪಾವತಿಸಲಾಗಿದೆ. ಬೀದರಿನ ಒಂದು ಆರ್ಬಿಟ್ ಇಂಟಗ್ರೇಟೆಡ್ ಟ್ರಾನ್ಸ್ ಆರ್ಗನೈಸೇಷನ್ ಇಲ್ಲಿನ 20 ವಿದ್ಯಾರ್ಥಿಗಳ ಕುಟುಂಬಕ್ಕೆ ಧನ ಸಹಾಯ 1 ಲಕ್ಷ ರೂಪಾಯಿ. ಬೆಳ್ತಂಗಡಿ ತಾಲೂಕಿನ ಸಿಯೋನ ಆಶ್ರಮಕ್ಕೆ 25,000 ದೇಣಿಗೆ. ಲಯನ್ಸ್ ಕ್ಲಬ್ ರಾಯಿ ಸಿದ್ದಗಟ್ಟೆ ಕ್ಲಬ್ನ ಸೇವಾ ಯೋಜನೆಯಾದ ಆಂಬ್ಯುಲೆನ್ಸ್ಗೆ ಸಹಕಾರಿಯಾಗಿ 25,000 ದೇಣಿಗೆ. ಪರಿಸರದ ಕಲ್ಪನೆಯಿಂದ ಗೋರೆಮಾರಿಗೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಿ ಅದನ್ನು ಸ್ಥಳೀಯ ಗ್ರಾಮ ಪಂಚಾಯತಿಗೆ ನೀಡಿ ಸ್ವಚ್ಛತಾ ಅಭಿಯಾನ ನಡೆಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕ್ಲಬ್ ಸದಸ್ಯರು, ಅದೇ ರೀತಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರ ದಿನಾಂಕ 27/7/2023 ಲೊರೆಟೊ ಅಗ್ರಹಾರ ಲಯನ್ಸ್ ಕ್ಲಬ್ನ ಜವಾಬ್ದಾರಿಯಲ್ಲಿ ನಮ್ಮ ಕ್ಲಬ್ ಉದಯವಾಯಿತು. ಸ್ಥಾಪಕ ಅಧ್ಯಕ್ಷರಾಗಿ ಜಗದೀಶ್ ಗೋಯಲ್, ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್ ಪ್ರಭು, ಮೂಢಮರವರಿಗೆ ಸುಮಾರು 4 ಲಕ್ಷ ಚಿಲ್ಲರೆಯಲ್ಲಿ ಮನೆ ನಿರ್ಮಿಸಿಕೊಟ್ಟಿದ್ದು, ಆ ಮನೆಯನ್ನು ಶಾರದೋತ್ಸವ ಸಮಿತಿ ಮತ್ತು ಲಯನ್ಸ್ ಕ್ಲಬ್ ಜಂಟಿಯಾಗಿ ಕೀಲಿಗೆಯನ್ನು ಹಸ್ತಾಂತರಿಸಿದ್ದೇವೆ. ದಿನಾಂಕ 9/11/25 8,52,000 ವೆಚ್ಚದ ಆಂಬ್ಯುಲೆನ್ಸನ್ನು ತಮ್ಮೆಲ್ಲರ ಸಹಕಾರದಿಂದ ಸಮಾಜ ಸೇವೆಗಾಗಿ ಲೋಕಾರ್ಪಣೆಗೊಳಿಸಿದ್ದೇವೆ. ಈ ಆಂಬ್ಯುಲೆನ್ಸ್ನಲ್ಲಿ ಸಾಧಾರಣ 8 ಅನಾಥ ಶವಗಳನ್ನು ಸ್ಮಶಾನದವರೆಗೆ ಉಚಿತವಾಗಿ ಸಾಗಿಸಿದ್ದೇವೆ. ಹಾಗೆಯೇ 30ರಷ್ಟು ರೋಗಿಗಳನ್ನು ಆಸ್ಪತ್ರೆಗೆ ಉಚಿತವಾಗಿ ಸಾಗಿಸಿದ್ದೇವೆ. ನಾವು ಪೈಲ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಮಕ್ಕಳೊಟ್ಟಿಗೆ ಆಚರಿಸಿದ್ದೇವೆ. ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಹಲವು ಶಿಕ್ಷಕರ ಮನೆಗೆ ಹೋಗಿ ಆಚರಿಸಿದ್ದೇವೆ. ವನ ಮಹೋತ್ಸವದಂದು ಬದಿನಾಡಿ ದೇವಸ್ಥಾನದಲ್ಲಿ ಔಷಧೀಯ ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಕೊಯ್ಲ ಶಾಲೆಯ ಶಿಕ್ಷಕಿಯೊಬ್ಬರಿಗೆ ಪ್ರತಿ ತಿಂಗಳು 8,500 ರೂಪಾಯಿ ವೇತನ ನೀಡುತ್ತಿದ್ದೇವೆ. ಹಾಗೆಯೇ ಇನ್ನು ಮುಂದಕ್ಕೂ ಹಲವು ಸಣ್ಣ ಪುಟ್ಟ ಸಮಾಜ ಸೇವೆಗಳನ್ನು ಮಾಡುತ್ತಾ ಬರ್ತಿದ್ದೇವೆ. ಇನ್ನು ಮುಂದೆ ನಿರಂತರ ಸೇವೆಯನ್ನು ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಜೈ ಲಯನ್ಸ್. ಹಳ್ಳಿಗೆ ಯಾವ ರೀತಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂದು ಅತ್ಯುತ್ತಮ ರೀತಿಯಲ್ಲಿ ಸಮಯ ಮುಂದಿಟ್ಟ ಲಯನ್ಸ್ ಕ್ಲಬ್ ರಾಯಿ ಸಿದ್ದಗಟ್ಟೆಯ
ದಾಮೋದರ ಪೂಜಾರಿ ಅವರಿಗೂ ಧನ್ಯವಾದ. Bus shelter has been built by our club for the benefit of travelers, which our district governor inaugurated this afternoon. Mr. Thomas and Mrs. Mary D'Souza from the nearby location have donated through our club the entire expenditure amounting to 75,000, for which we thank them. Also, we are grateful to our DD for inaugurating this bus stop. A major task, in fact it was a daunting task for our members, especially Lady Lions, who arranged to collect usable old clothes from various places around Loretto and distributed to Vidya Jyoti School, Jyoti Nagar, Cow, Mango, and distributed along the sweetmeats. ವಾಯ್ಲೆಟ್ ರೊಡ್ರಿಗಸ್ ಅವರು ವೇದಿಕೆಗೆ ಬಂದು ಈ ಚೆಕ್ ಅನ್ನು ನಮ್ಮ ನೆಚ್ಚಿನ ರಾಜ್ಯಪಾಲರಿಂದ ಸ್ವೀಕರಿಸುವುದು. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. This is in connection with the higher education of a needy student in our vicinity. A generous personality, philanthropist, Lion Frederick D'Souza, MJF, has donated through our club ₹50,000 to St. Vincent de Paul Society, a worldwide organization serving the poverty. ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. To DG project that is banking the salaries. ಧನ್ಯವಾದಗಳು. ತಮ್ಮ ಚಪ್ಪಾಳೆಗೆ 300,000 exclusively towards service activity in lieu of governor's official visit to our club. Thank you all. ಧನ್ಯವಾದ. ಕೊಲಂಬಿನ ದಿಗಂತರು 2,08,000 ರೂಪಾಯಿ ನೀಡಿದ್ದೇವೆ. ಇದರಲ್ಲಿ 1,20,000 ಈಗಾಗಲೇ ಸಂದಾಯವಾಗಿರುತ್ತದೆ. ಮೊತ್ತದ ಉಳಿದ ಭಾಗವಾಗಿ 88,000 ಚೆಕ್ ಅನ್ನು ಇದೀಗ ನೀಡಲಾಗುವುದು. ಶ್ರೀಮತಿ ಪ್ರಿನ್ಸಿಡಾ ಡಿಕೋರ್ನರ್ ಅವರು ವೇದಿಕೆಗೆ ಆಗಮಿಸಿ ಈ ಚೆಕ್ ಅನ್ನು ಜಿಲ್ಲಾ ಅವರಿಗೆ ಹಸ್ತಾಂತರಿಸುತ್ತಾರೆ. ಕರಿಯಂಗಡ ಗ್ರಾಮ ಮುನ್ನಡ್ಕ ನಿವಾಸಿ ಪುರುಷೋತ್ತಮನವರು ಕಿಡ್ನಿ ವೈಫಲ್ಯದಿಂದ ನರಳುತ್ತಿರುವುದರಿಂದ ಚಿಕಿತ್ಸಾ ಸಲುವಾಗಿ 10,000 ರೂಪಾಯಿ ನೀಡುತ್ತಿದ್ದೇವೆ. ಪುರುಷೋತ್ತಮರ ಕಡೆಯಿಂದ ಈ ಚೆಕ್ ಅನ್ನು ಸ್ವೀಕರಿಸಬೇಕಾದ ನೋರ್ನಡ್ಕ ನಿವಾಸಿ ರಮೇಶ್ ಪೂಜಾರಿ ಅವರಿಗೆ ಕಾರಣ 15,000 ಚೆಕ್ ನೀಡುತ್ತಿದ್ದೇವೆ. ರಮೇಶ್ ಪೂಜಾರಿ ಅವರ ಬಂದು ಚೆಕ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗೋಪಾಲ್ ಮಂಚನ್ ಅವರ ಕಿಡ್ನಿ ವೈಫಲ್ಯದಿಂದ ಸಲುವಾಗಿ 15,000 ರೂಪಾಯಿ ಚಿಕಿತ್ಸಾ ವೆಚ್ಚವಾಗಿ ನೀಡುತ್ತಿದ್ದೇವೆ. ಗೋಪಾಲ್ ಮಂಚನ್ ಅವರ ಪರವಾಗಿ ಒಂದು ಚೆಕ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ನಮ್ಮ ರಾಜ್ಯಪಾಲರ ಪ್ರಾಜೆಕ್ಟ್ ಪರವಾಗಿ ನಮ್ಮ ಕ್ಲಬ್ಬಿನ ಪರವಾಗಿ 25,000 ದೇಣಿಗೆಯನ್ನು ನಮ್ಮ ಅಧ್ಯಕ್ಷರು ರಾಜ್ಯಪಾಲರಿಗೆ ನೀಡುತ್ತಾ ಇದ್ದಾರೆ. ಅತ್ಯುತ್ತಮವಾದ ಸೇವಾ ಚಟುವಟಿಕೆಗಳಿಗೆ ಕೈ ಚಪ್ಪಾಳೆಯೊಂದಿಗೆ ಹಾಗೂ ಮಾಡಿದ್ದು ನಮ್ಮ ವೈದ್ಯದಲ್ಲಿ ಅದರ ಉತ್ತರ ಕ್ರಿಯೆಯ ಸಂಪೂರ್ಣ ವೆಚ್ಚವನ್ನು ಈ ಸೇವೆಯ ಚಟುವಟಿಕೆ ಮೂಲಕ ನಾವು ಮಾಡಲಿದ್ದೇವೆ. ಅದು ಒಂದು 4-5 ದಿವಸದಲ್ಲಿ ಮಾಡಲಿದ್ದೇವೆ. ನಿರ್ಮಾಣಕ್ಕೆ ಅತ್ಯುತ್ತಮ ರೀತಿಯ ಸಹಕಾರ ನೀಡಿದ ಮಿಸ್ಟರ್ ಥಾಮಸ್ ಡಿಸೋಜಾ ಮತ್ತು ಮೇರಿ ಡಿಸೋಜಾ ದಂಪತಿಗಳನ್ನು ಸನ್ಮಾನಿಸುವ ಸಮಯ. ಈ ಆರ್ಥಿಕ ನೆರವು ಇಡೀ ನಮ್ಮ ಕೂರಿಯಾಳ ಗ್ರಾಮ, ಇದಕ್ಕೆ ಒಂದು ಬಸ್ ಸ್ಟ್ಯಾಂಡಿನ ಅಗತ್ಯವಿತ್ತು. ಅದನ್ನು ನಮ್ಮ ಲಯನ್ಸ್ ಕ್ಲಬ್ ಲೊರೆಟೋ ಅಗ್ರ ಇದರ ಆಶ್ರಯದೊಂದಿಗೆ ಈ ದಂಪತಿಗಳು ಈಗಾಗಲೇ ದಯವಿಟ್ಟು ಅಧ್ಯಕ್ಷರು ರಾಜ್ಯಪಾಲರು ಈ ಸನ್ಮಾನ ಕಾರ್ಯಕ್ರಮವನ್ನು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ
ಶ್ರೀ ಥಾಮಸ್ ಡಿಸೋಜ ಮತ್ತು ಮೇರಿ ಡಿಸೋಜ ದಂಪತಿಗಳನ್ನು ರೂಪಾಯಿ 75,000 ಮೊತ್ತದ ಈ ಉತ್ತಮ ಕೊಡುಗೆಯನ್ನು ನೀಡಿ ಸಾರ್ವಜನಿಕರಿಗೆ ಅತ್ಯುತ್ತಮ ರೀತಿಯ ಸಹಕಾರವನ್ನು ಒದಗಿಸಿಕೊಟ್ಟ ಈ ದಂಪತಿಗಳ ತಮಗಿಂದು ಆರ್ಥಿಕ ಅಭಿನಂದನೆಗಳು. ತಮ್ಮ ಮುಂದಿನ ಜೀವನ ಸುಖಮಯವಾಗಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಸಮಯ ನಮ್ಮ ನೆಚ್ಚಿನ ZCR ನಾಯಲ್ ಲೋಬೋ MJF ಇವ ಸಮಯ ನಮ್ಮ ನೆಚ್ಚಿನ ರಾಜ್ಯಪಾಲರ ಅವರು ಅಧಿಕೃತವಾಗಿ ಈ ನ್ಯೂಸ್ ಬುಲೆಟಿನ್ ಅನ್ನು ಉದ್ಘಾಟನೆಗೊಳಿಸಲಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಮಹೋದಯದವರು ಇದಕ್ಕೆ ಸಹಕಾರ ನೀಡುವುದು ಹಾಗೂ ತಾವೆಲ್ಲರೂ ಕೈಚಪ್ಪಾಳೊಂದಿಗೆ ಈ ಸುಮಧುರ ಬೆಳಗಿನನ್ನು ನಮ್ಮ ನೆಚ್ಚಿನ ಜರ್ಸಿಯಾದ ಲಯನ್ ಜರ್ಸಿಯಾದ ನಾಯಲ್ ಲೋಬೋ MJF ಇವರ ಒಂದು ಉತ್ತಮ ಕೊಡುಗೆ ಅಂತಲೇ ಹೇಳ್ಬೋದು. ನಮ್ಮ ವಲಯ 2ರ ಅತ್ಯುತ್ತಮ ಜರ್ಸಿಯಾಗಿ ಹೊರಹೊಮ್ಮಿದ್ದಾರೆ. ಈಗಾಗಲೇ ಮುಂದಿನ ಅವರ ಜೀವನ ಅತ್ಯುತ್ತಮ ರೀತಿಯಲ್ಲಿ ಹಾಗೂ ಇದೇ ರೀತಿ ಲಯನ್ಸ್ ಕ್ಲಬ್ಗೆ ಅವರ ಸೇವಾ ಕಾರ್ಯಕ್ರಮಗಳು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆದು ಬರಲಿ ಎಂದು ಆಶಿಸುತ್ತಾ ನೆರೆದಿರುವ ಎಲ್ಲರೂ ಮಗದೊಮ್ಮೆ ಕರತಾಳಗಳೊಂದಿಗೆ ಅವರನ್ನು ಅವರ ಈ ಉತ್ತಮ ಸೇವೆಗೆ ಅಭಿನಂದನೆಯನ್ನು ನೀಡುವುದು. MGF Kudupi Arvind Shenoy, District Governor, who is visiting our clubs in the form of Governor's official visit. In the year 2010, when our club's installation took place, Lion Arvind Shenoy was with us, guiding us all. Since then, almost regularly, he was visiting us in one or the other capacity. Senior members of our club are quite familiar with Lion Arvind Shenoy. I am very much pleased to place before you his identity in a brief manner. Lion Arvind is the youngest of 3 children born to Sri Kudupi Panduranga Shenoy and Srimati Sumitra Shenoy. Lion Arvind Shenoy is a commerce graduate from St. Aloysius College, Mangalore. He is the proprietor of Darshan Digitals, providing services and designing, printing and complete media solutions. He is a print and media consultant too. Lion Arvind married to Mrs. Namata Shenoy and they are blessed with 2 children who are engineers and working with leading corporates. Lion Arvind was a president of Mangalore GC in 1994. Series of programs conducted by him have brought him laurels in the form of National Award for the Best Public Relations Program. Now the journey of Lion Arvind in Lionism. Lion Arvind joined Lionism in the year 1993 through Lions Club of Mangalore. Served the club as bulletin editor, secretary and president. Also served in Lions District Cabinet in various capacities including District Cabinet Secretary, Region Chairperson, Editor of District Directory, GLK and GST Chairperson. For his illustrious career in Lionism, Lion Arvind has been decorated with 7 district, multiple and international awards. He has received international President's Medals 4 times, International President Pins 15 times, and twice as Lion of the Year Award.
He is a regular faculty at many seminars and HRD programs. He has been judged for several public speaking, debates and quiz competitions. His precious life-saving blood as many 55 times thus far. With all this, let me present a consistent and straightforward man Udupi Arvind Shenoy, PMGF, District Governor, 3170. ಅದರ ಲಯನ್ಸ್ ಸಂಸ್ಥೆಗೆ 3 ಹೊಸ ಮುಖಗಳು ಸೇರ್ಪಡೆಗೊಂಡಿವೆ. ಸುಮಾರು 3 ವರ್ಷಗಳ ಮೊದಲೇ ಅವರಲ್ಲಿ ಇಬ್ಬರು ನಮ್ಮ ಸಂಸ್ಥೆಯ ಸದಸ್ಯರಾಗಬೇಕಿತ್ತು. ಆದರೆ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಸಾಧ್ಯವಾಗಲಿಲ್ಲ. ಸಿಜೋ ದಂಪತಿಗಳಿಗೆ ನಮ್ಮ ಸಂಸ್ಥೆಯ ಭಾಗವಾಗುವ ಅದೃಷ್ಟ ಇಂದು ಕೂಡಿ ಬಂದಿದೆ. ಇದೀಗ ಅವರ ಕಿರು ಪರಿಚಯ ತಮ್ಮ ಮುಂದಿಡಲು ಉತ್ಸುಕನಾಗಿದ್ದೇನೆ. ದಯವಿಟ್ಟು ಸಿಜೋ ದಂಪತಿಗಳು ನಿಂತುಕೊಳ್ಳಲು ವಿನಂತಿ. ಸಿಜೋ ವರ್ಗೀಸ್ ಮ್ಯಾಥ್ಯೂ, ಜನನ 22 ಆಲ್ಸ್ಟ್ರೇಡ್ ಮರಿಟಾ ಪಿಂಟೋ, ಜನನ 9 ಡಿಸೆಂಬರ್ 1992, ಮೆಡಿಕಲ್ ಪ್ರಾಕ್ಟೀಷನರ್. ಮರಿಟರವರು ನನ್ನ ಸ್ಟೂಡೆಂಟ್ ಆಗಿದ್ದರು ಎಂದು ನೆನಪಿಸಲು ಹೆಮ್ಮೆ ಪಡುತ್ತೇನೆ. ಈ ದಂಪತಿಗಳು ವಾಸಿಸುವ ಸ್ಥಳ ಜನನಿ ಹೌಸ್, ಹೊಸ್ಮಾನ್, ಬಂಟ್ವಾಳ. ಬಂಟ್ವಾಳ ನಗರದ ಹೃದಯ ಭಾಗದಲ್ಲಿ ಆಪ್ಟಿಕ್ ವರ್ಲ್ಡ್ ಐ ಕ್ಲಿನಿಕ್ ಆ್ಯಂಡ್ ಆಪ್ಟಿಕಲ್ಸ್ ಉದ್ಯಮವನ್ನು ಈ ದಂಪತಿಗಳು ಅತ್ಯಂತ ವಿಶ್ವಾಸದಿಂದ ಮುನ್ನಡೆಸುತ್ತಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರ ಉದ್ಯಮದಲ್ಲಿ ಶುಭ ಕೋರುತ್ತೇನೆ. ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಹೊಸ ಸದಸ್ಯರನ್ನು ಹಾರ್ದಿಕವಾಗಿ ಅಭಿನಂದಿಸುವುದು. ನಮ್ಮ ಲಯನ್ಸ್ ಸಂಸ್ಥೆಯ ಮೂಲ ತತ್ವವೇ ರಿಸೆಂಟ್ ಕೇರ್. ಕಣ್ಣಿನ ದೃಷ್ಟಿಯ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆ ನಮ್ಮ ಸಂಸ್ಥೆಯದಾಗಿದೆ. ಕಣ್ಣಿನ ದೃಷ್ಟಿ ಶಕ್ತಿಯ ಬಗ್ಗೆ ನೀವಿಬ್ಬರು ತಜ್ಞರಾಗುತ್ತಿದ್ದೀರಿ. ನಿಮ್ಮ ಸೇರ್ಪಡೆಯು ನಮಗೆ ಆಸ್ತಿ ಇದ್ದಂತೆ. ಸಿಜೋ ಹಾಗೂ ಮರಿಟರವರೇ, ನಿಮಗೆ ನಮ್ಮ ಈ ಲಯನ್ಸ್ ಸೇವಾ ಸಂಸ್ಥೆಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸೇರ್ಪಡೆಗೊಳ್ಳಲು ಇನ್ನೋರ್ವ ಸದಸ್ಯರು ಆತುರದಲ್ಲಿದ್ದಾರೆ. ಅವರಿಗೆ ಸ್ವಾಗತಿಸುತ್ತಾ ಅವರ ಕಿರು ಪರಿಚಯ ನೀಡಲು ಇಷ್ಟಪಡುತ್ತೇನೆ. ಶ್ರೀ ರೋಹಿತ್ ರೊಜಾರಿಯರವರು ದಯಮಾಡಿ ನಿಂತುಕೊಳ್ಳಲು ವಿನಂತಿ. ಶ್ರೀ ಬ್ಯಾಪ್ಟಿಸ್ಟ್ ಕುಪ್ಪೆಬದವಿನ ಶ್ರೀ ಬ್ಯಾಪ್ಟಿಸ್ಟ್ ರೊಜಾರಿಯೋ ಹಾಗೂ ಶ್ರೀಮತಿ ಲೆಸಿ ರೊಜಾರಿಯೋ ಇವರ ಪುತ್ರ. ಶ್ರೀ ರೋಹಿತ್ ಫ್ರಾನ್ಸಿಸ್ ರೊಜಾರಿಯೋ MBA ಪದವೀಧರ, ಉದ್ಯೋಗ ಬಿಸ್ನೆಸ್. ರೊಜಾರಿಯೋ ಆಗ್ರೋ ಇಂಡಸ್ಟ್ರೀಸ್ ಇದರ ಮಾಲಕರು. ಗೃಹಸ್ಥರು. ಪತ್ನಿ ಶ್ರೀಮತಿ ಜುಸ್ಟಿನ್ ಮರ್ವಿನ್ ಬಾಸ್. ಪದವಿ ಮುಗಿಸಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕರೂ ಕೂಡ ಅದನ್ನು ತ್ಯಜಿಸಿ ತನ್ನ ಹುಟ್ಟೂರಿನಲ್ಲಿ ಉದ್ಯಮವನ್ನು ಪ್ರಾರಂಭಿಸಲು ಪಣ ತೊಟ್ಟರು. ಅದರ ಪರಿಣಾಮವಾಗಿ ಈಗ ಅವರು ತೆಂಗಿನಕಾಯಿ ಹುಡಿ ತಯಾರಿಸುವ ಘಟಕ, ತೆಂಗಿನ ಸಿಪ್ಪೆ ಹಾಗೂ ತೆಂಗಿನ ಚಿಪ್ಪನ್ನು ಹುಡಿ ಮಾಡುವ ಘಟಕವನ್ನು ಹೊಂದಿರುತ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ 2 ಕೋಯ ಕಾರ್ಖಾನೆಗಳಲ್ಲಿ ಇವರದು ಒಂದೇ ಕಾರ್ಖಾನೆ. ಇದರ ನಂತರ ರೊಜಾರಿಯೋ ಇಂಟರ್ಲಾಕ್ಸ್ ಘಟಕವು ಕೂಡ ಅವರು ನಡೆಸಿದ್ದಾರೆ. ಇವರಿಗೆ ರುಯಲ್ ರೊಜಾರಿಯೋ ಎಂಬ ಮಗನಿದ್ದಾನೆ. ಶ್ರೀ ರೋಹಿತ್ ತಮಗೆ ತಮ್ಮ ಸಂಸ್ಥೆಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ಗಮನಿಸಿಕೊಳ್ಳುವುದು. ಶ್ರೀ ಪ್ರವೀಣ್ ಮೊಟೇರವರು ತೊಡಗುಲದಲ್ಲಿ ವಾಸ್ತವ್ಯವಿದ್ದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರೊಬ್ಬ ಹವ್ಯಾಸ ಸಂಗೀತಗಾರರು, ಕಾರ್ಯನಿರ್ವಾಹಕರು ಆಗಿರುತ್ತಾರೆ. ಪ್ರಸ್ತುತ ಶ್ರೀ ಡಾಮಿನಿಕ್ ಶಾಲೆಯಲ್ಲಿ ಸಂಗೀತ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಬಹುಮುಖ ಪ್ರತಿಭೆಯುಳ್ಳ ಇವರು ಚರ್ಚ್ ಗಾಯನ ಪಂಗಡದ ಮುಖ್ಯಸ್ಥರು
ಹಾಗೂ ವೈಸ್ ಸಚೇತಕರಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡುತ್ತಿದ್ದಾರೆ. ಇವರು ಶ್ರೀಮತಿ ಲಿನೆಟ್ ಪಿಂಟೂರ್ ಅವರೊಂದಿಗೆ ವಿವಾಹವಾಗಿ ಲೆನೋರಾ ಮತ್ತು ಲಿನಾಯ್ ಎಂಬ ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ನಡೆಸಿದ್ದಾರೆ. ಶ್ರೀ ಕ್ಲಾರೆನ್ಸ್ ಡೇನಿಯಲ್ ಲೋಬೋ ಇವರು ಬೆಂಗಳೂರಿನಲ್ಲಿ ವಾಸ್ತವ್ಯವಿದ್ದು ದಿವ್ಯ ಜ್ಯೋತಿ ಅರ್ತ್ ಮೂವರ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಎಂಬ ಸಂಸ್ಥೆಯನ್ನು ಕಳೆದ 10 ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ. ಚರ್ಚ್ ಪಾಲನಾ ಮಂಡಳಿಯ ಸದಸ್ಯರಾಗಿದ್ದು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಶ್ರೀಮತಿ ವರ್ಮಾರೊಂದಿಗೆ ವಿವಾಹವಾಗಿ ಕ್ಲೆವಿನ್ ಎಂಬ ಮಗನೊಂದಿಗೆ ಸಂತಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಅಂಚಾಡಿ ಎಂಬಲ್ಲಿ ವಾಸ್ತವ್ಯವಿದ್ದು ಲೋಬೋ ಆಗ್ರೋಟೆಕ್ ಎಂಬ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಹೊರದೇಶದಲ್ಲಿ ಕೆಲಸ ಮಾಡಿದ ಅನುಭವ ಅವರಿಗೆ ಇದೆ. ಕೃಷಿಯಲ್ಲಿಯೂ ಇವರು ಹೆಚ್ಚಿನ ಆಸಕ್ತಿಯನ್ನು ತೋರಿರುತ್ತಾರೆ. ಇವರು ಶ್ರೀಮತಿ ಸವಿತಾ ಮನೇಜಸ್ ಅವರೊಂದಿಗೆ ವಿವಾಹವಾಗಿ ವಿನಿಶಾ ಎಂಬ ಮಗಳೊಂದಿಗೆ ಸುಖ ಸಂಸಾರವನ್ನು ನಡೆಸಿದ್ದಾರೆ. ಈ 3 ಸದಸ್ಯರನ್ನು ಲಯನ್ಸ್ ಕ್ಲಬ್ಗೆ ಸ್ವಾಗತಿಸುತ್ತಿದ್ದೇನೆ. ಎಕ್ಸ್ಟೆನ್ಷನ್ ಟೀಮ್ ಇದರ ಮುಖ್ಯಸ್ಥರಾದ ಹಾಗೂ ಎಸ್ಎಎಫ್ ಗ್ರಾಂಟ್ಸ್ ಕೋಆರ್ಡಿನೇಟರ್ ಚೀಫ್ ಕೋಆರ್ಡಿನೇಟರ್ ಆದ ಪಿ ವಿ ಅನಿಲ್ ಕುಮಾರ್ ಅವರೇ, ಗ್ಲೋಬಲ್ ಕಾಸಸ್ ಇದರ ಚೀಫ್ ಕೋಆರ್ಡಿನೇಟರ್ ವೆಂಕಟೇಶ್ ಹೆಬ್ಬಾರ್ ಅವರೇ, ಸಿರಿಲ್ ಲೋಬೋ ಅವರೇ, ಸಿರಿಲ್ ಡಿಸೋಜ ಅವರೇ, ಚಾರ್ಟರ್ ಪ್ರೆಸಿಡೆಂಟ್ ಆಂಟನಿ ಮಾರ್ಟಿಸ್ ಅವರೇ, ಇನ್ನೊಬ್ಬ ಚಾರ್ಟರ್ ಪ್ರೆಸಿಡೆಂಟ್ ಜಗದೀಶ್ ಗೋಯಲ್ ಅವರೇ, ಇತರ ಆಹ್ವಾನಿತರೆ ಈ 2 ಕ್ಲಬ್ಗಳ ಎಲ್ಲ ಸದಸ್ಯರೇ, ಕ್ಯಾಬಿನೆಟ್ ಸದಸ್ಯರೇ, ಈ ಸಂಜೆ ಈ 3 ಕ್ಲಬ್ಗಳ ಜಿಲ್ಲಾ ಗವರ್ನರ್ ಅವರ ಅಧಿಕೃತ ಭೇಟಿ ನೀಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ಸಭೆಯಲ್ಲಿ ತುಂಬ ಹೊಸ ಮುಖಗಳನ್ನು ಕಾಣ್ತಾ ಇದ್ದೇನೆ. ನಾನು ಫಸ್ಟ್ ಟೈಮ್ ನೋಡೋದು, ಅವರು ಸಹ ನನ್ನನ್ನು ಪ್ರಥಮ ಬಾರಿ ನೋಡಿರ್ಬೋದು. ಅದಕ್ಕೆ 5 ನಿಮಿಷ ನಾನು ನಮ್ಮ ಸಂಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಅದರ ಮೊದಲು ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಗೊತ್ತಿದ್ದವರು ಉತ್ತರ ಹೇಳಬೇಡಿ, ಕೈ ಮತ್ತೆ ಎತ್ತಿದ್ರಾಯ್ತು. ನಿಮಗೆ ಕರೆಕ್ಟ್ ಉತ್ತರ ಗೊತ್ತಿದ್ರೆ ಕೈ ಎತ್ತಿ ಅಷ್ಟೇ. ಸೊ ಇಫ್ ಯು ನೋ ದ ಆನ್ಸರ್, ಡೋಂಟ್ ಟೆಲ್ ದ ಆನ್ಸರ್, ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ನಮ್ಮ ಸಂಸ್ಥೆ ಲಯನ್ಸ್ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ಥಾಪಕ ಹೆಸರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕೈ ಎತ್ತಿ. ಇಫ್ ಯು ನೋ ದ ನೇಮ್ ಆಫ್ ದ ಫೌಂಡರ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. Only if you don't know the name of the founder, please raise your hand. So only I can see only 4 or 5 hands which have been raised. Yeah, ಶಿವಾನಂದ ಕೈ ಎತ್ತಿದ್ದೀರಾ? ನಮಗೆ ಕಾಣಲಿಲ್ಲ. ಓಕೆ, ಥ್ಯಾಂಕ್ ಯು. ಹಾಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರಾದರೆ ಕನಿಷ್ಠ ನಮ್ಮ ಒಂದು ಸಂಸ್ಥೆಯ ಬಗ್ಗೆ ಪ್ರತಿಯೊಂದು ಸದಸ್ಯರಿಗೆ ಅರಿವಿರಬೇಕು. ಎವ್ರಿ ಮೆಂಬರ್ ಶುಡ್ ನೋ ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಅವರ್ ಲಯನ್ಸ್ ಆರ್ಗನೈಸೇಷನ್. ಎಲ್ಲಿಯಾದರೂ ಹೊರಗೆ ಇತರರು ಯಾರು ಲಯನ್ಸ್ ಸದಸ್ಯರಲ್ಲ ನಿಮ್ಮ ಹತ್ರ ಕೇಳಿದರೆ, ಲಯನ್ಸ್ ಸಂಸ್ಥೆ ಏನು ಹೇಳಿದರೆ ನನ್ನ ಫ್ರೆಂಡ್ ಕರ್ತದ್ದು ಹಾಗೆ ಹೋಗಿದ್ದೇನೆ ಹಾಗೆ ಹೇಳ್ಬಾರ್ದು. ನಿಮಗೆ ಕನಿಷ್ಠವನ್ನು ಮಾಹಿತಿ ಇರಬೇಕು ನಮ್ಮ ಸಂಸ್ಥೆಯ ಬಗ್ಗೆ. ಮುಂಚೆ ನಮ್ಮ ಸಂಸ್ಥೆ ಹೆಸರು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇತ್ತು. ಅದು ಕ್ಲಬ್ ಅಂದರೆ ಜನರಿಗೆ ಅದು ಪಕ್ಕನೆ ಗೊತ್ತಾಗುತ್ತೆ. ಅಂದರೆ ಕ್ಲಬ್ ಅಂದರೆ ನಮ್ಮ ಎಲ್ಲರ ಒಂದು ಫಸ್ಟ್ ಟೈಮ್ ಕೇಳಿದ್ರೆ ಏನು ನಾವು ಹೇಳ್ತೇವೆ, ಕ್ಲಬ್ ಅಂದರೆ ಇಸ್ಪೀಟ್ ಕ್ಲಬ್ ಅದು ನಮ್ಮ ಒಂದು ಅಂದರೆ ಇಂಗ್ಲಿಷ್ ಪದ ಕ್ಲಬ್ಬಿಗೆ. ದಟ್ಸ್ ವಾಟ್ ವಿ ಥಿಂಕ್ ಕ್ಲಬ್ ಇಸ್. ಅದಕ್ಕೋಸ್ಕರ ಕ್ಲಬ್ಬಿನ ಹೆಸರು ತೆಗೆದಿದ್ದೇವೆ. ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಲಯನ್ಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಸರ್ವಿಸ್ ಆರ್ಗನೈಸೇಷನ್. ಅದರ ಧ್ಯೇಯ, ಇದರ ಧ್ಯೇಯ ಎಷ್ಟು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದರ ಧ್ಯೇಯ ಮಾನವ ಕುಲ ಸೇವೆಯಲ್ಲಿ ಜಾಗತಿಕ ನಾಯಕರಾಗುವ ಒಂದು ಧ್ಯೇಯ. ಸೊ ದ ವಿಷನ್ ಆಫ್ ಲಯನ್ಸ್ ಇಂಟರ್ನ್ಯಾಷನಲ್ ಈಸ್ ಟು ಬಿ ದ ಗ್ಲೋಬಲ್ ಲೀಡರ್ ಇನ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್. ಇಟ್ ಇಸ್ ಸೋ ಸಿಂಪಲ್. ಮಾನವ ಕುಲದಲ್ಲಿ ಜಾಗತಿಕ ನಾಯಕರಾಗುವ ಒಂದು ಹಂಬಲ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ. 200 ದೇಶಗಳಲ್ಲಿ ಈ ಸಂಸ್ಥೆ ಉಂಟು. ಸುಮಾರು 1.4 ಮಿಲಿಯನ್ ಅಂದರೆ 14 ಲಕ್ಷ ಸದಸ್ಯರು
ಈ ಸಂಸ್ಥೆಯಲ್ಲಿದ್ದಾರೆ. ನಾನು ಅದರಲ್ಲಿ ಒಬ್ಬ, ನೀವು ಅದರಲ್ಲಿ ಒಬ್ಬರು. ಸೊ ಆಲ್ ವಿ ಆರ್ ಆಲ್ ಮೆಂಬರ್ಸ್ ಆಫ್ ದಿಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವೇರ್ ದ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಈಚ್ ಅಂಡ್ ಎವ್ರಿ ಮೆಂಬರ್. ಪ್ರತಿಯೊಬ್ಬ ಸದಸ್ಯನಿಗೆ ನಾವು ಮಹತ್ವ ಕೊಡುವುದು. ಈ 14 ಲಕ್ಷ ಸದಸ್ಯರ ಒಂದು ಸಂಸ್ಥೆ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ. ನನ್ನ ಪ್ರಥಮ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಲ್ಲ. ಮೆಲ್ವಿನ್ ಜೋನ್ಸ್ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಸಂಸ್ಥಾಪಕರು. ಅವರು 1917ರಲ್ಲಿ 1917 ಅಮೆರಿಕದ ಶಿಕಾಗೋದಲ್ಲಿ ಈ ಸಂಸ್ಥೆ ಹುಟ್ಟಾಗಿದ್ದು. ಈ ಸಂಸ್ಥೆ ಹುಟ್ಟುವಾಗ ಈ ಸೇವಾ ಸಂಸ್ಥೆ ಆಗಿರಲಿಲ್ಲ. ಇಟ್ ವಾಸ್ ಅಸೋಸಿಯೇಷನ್ ಆಫ್ ಬಿಸ್ನೆಸ್ ಕ್ಲಬ್ಸ್. ಹಲವು ಬಿಸ್ನೆಸ್ ಕ್ಲಬ್ಸ್ಗಳು ಒಟ್ಟಿಗೆ ಕೂಡಿ ಅವರು ಒಂದು ಸಂಸ್ಥೆ ಮಾಡಿದರು. ಆದರೆ ಕೆಲವೇ ತಿಂಗಳಲ್ಲಿ ಅರಿವಾಯಿತು, ಬರೀ ಬಿಸ್ನೆಸ್ ಆದರೆ ನಮ್ಮ ಸಂಸ್ಥೆ ಉಳಿಯುವುದಿಲ್ಲ. ಇತರರಿಗೆ ನಾವು ಏನಾದರೂ ಮಾಡಿದರೆ ಮಾತ್ರ ನಮ್ಮ ಸಂಸ್ಥೆಗೆ ಒಂದು ಉಂಟು ಒಂದು ಅವರ ಮನಸ್ಸಲ್ಲಿ ಬಂತು. ಮತ್ತೆ ಅವರು ಒಂದು ವಾಕ್ಯವನ್ನು ಹೇಳಿದರು, ವಿ ವಿಲ್ ನಾಟ್ ಗೆಟ್ ವೆರಿ ಫಾರ್ ಅಂಟಿಲ್ ಅಂಡ್ ಅನ್ಲೆಸ್ ವಿ ಡೂ ಸಮಥಿಂಗ್ ಫಾರ್ ಅದರ್ಸ್. ಇತರರಿಗೆ ಏನಾದರೂ ಮಾಡದಿದ್ದರೆ ನಾವು ಜಾಸ್ತಿ ದೂರ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂದು ಅವರ ಒಂದು ಮನಸ್ಸಲ್ಲಿ ಬಂತು. ಹಾಗೆ 107 ವರ್ಷಗಳ ಕಾಲ ಈ ಸಂಸ್ಥೆ ಬೆಳೆದಿದೆ ಅಥವಾ ಬಾಳಿದೆ. ಜಗತ್ತಿನಲ್ಲಿ ಕೆಲವು ಸಂಸ್ಥೆ 100 ವರ್ಷಗಳಿಗಿಂತ ಜಾಸ್ತಿ ಉಳಿದಿದೆ. ಅದರಲ್ಲಿ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಒಂದು. ನಾವೆಲ್ಲರೂ ಅದರಲ್ಲಿ ಒಂದು ಸದಸ್ಯರು. ನಾನು ಈಗ ಹೇಳಿದ್ದು ಇದು ಸಂಸ್ಥೆ ಹುಟ್ಟಿದ್ದು ಅಮೆರಿಕದ ಶಿಕಾಗೋದಲ್ಲಿ. ಸುಮಾರು 105 ವರ್ಷಗಳ ಕಾಲ ಅಮೆರಿಕದಲ್ಲಿ ಹೆಚ್ಚಿನ ಲಯನ್ಸ್ ಸದಸ್ಯರು ಅಮೆರಿಕದಲ್ಲಿದ್ದರು. ಈ 14 ಲಕ್ಷ ಸದಸ್ಯರಲ್ಲಿ ಹೆಚ್ಚಿನ ಸದಸ್ಯರು ಅಮೆರಿಕದಲ್ಲಿದ್ದರು. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಜಗತ್ತಿನಲ್ಲಿ ಹೆಚ್ಚಿನ ಲಯನ್ಸ್ ಸಂಸ್ಥೆ ಇರುವ ದೇಶ ಯಾವುದು ಗೊತ್ತುಂಟು ಯಾರಿಗಾದ್ರು? Yes, it is India. Give a big round of applause. We are the number 1 country in the world as far as the Lions membership is concerned. ಇದಕ್ಕೆ ಕಾರಣ ಹಲವು ಇದೆ. ಅಲ್ಲಿ ಸ್ವಲ್ಪ ಮೆಂಬರ್ಶಿಪ್ ಕಮ್ಮಿ ಆಯಿತು, ಇಲ್ಲಿ ತುಂಬ ಜಾಸ್ತಿ ಆಯಿತು. ಈಗ ಕಳೆದ 10 ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಏರುತ್ತಾ ಇದೆ, ಇನ್ನೂ ಸಹ ಏರ್ತಾ ಉಂಟು. ಈ ಸಂಸ್ಥೆ ಮತ್ತು ಸಂಖ್ಯೆ ಬಲ ಜಾಸ್ತಿ ಆಗುವಾಗ ಅದರ ಒಟ್ಟಿಗೆ ಒಂದು ಜವಾಬ್ದಾರಿ ಕೂಡ ಬರ್ತದೆ. We are no doubt the biggest country as far as Lions membership is concerned, but along with that comes a greater responsibility. ಇನ್ನೊಂದು ವಿಷಯ ಅಂದರೆ ಕಳೆದ 107 ವರ್ಷಗಳಲ್ಲಿ ಬರೀ 3 ಜನ ಭಾರತೀಯರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. Only 3 people have become the international president over the last 107 years. ಆ 3 ವರ್ಷಗಳಲ್ಲಿ ಈ ವರ್ಷ ಒಂದು, this year is 1 year where an Indian is the international president, and incidentally he shares my name. That's a coincidence. ಅವರು ಅರವಿಂದ್ ಪಾಲ್ ಸಿಂಗ್, ನಾನು ಅರವಿಂದ್ ಶಂಕರ್ ಅಷ್ಟೇ. ಅಂತಾರಾಷ್ಟ್ರೀಯ ಅಧ್ಯಕ್ಷರು ಅರವಿಂದ್ ಆಗುವಾಗ ನಾನು ಸಹ ಇಲ್ಲಿ ನಿಮ್ಮ ಜಿಲ್ಲಾ ಗವರ್ನರ್ ಆಗಿ ಅರವಿಂದ್ ಆಗಿ ನಿಂತಿದ್ದೇನೆ. ಅದಕ್ಕೋಸ್ಕರ ಭಾರತಕ್ಕೆ ಇನ್ನೂ ಸಹ ದೊಡ್ಡ ಒಂದು ಜವಾಬ್ದಾರಿ. ಅಂತಾರಾಷ್ಟ್ರೀಯ ಅಧ್ಯಕ್ಷರು AP ಸಿಂಗ್ ಅವರು ಬಹಳ ಒಂದು ಉತ್ತಮ ಒಂದು ಮಾತುಗಾರರು. ಆ ಒಂದು ಅವರ ಮಾತು ಕೇಳಿದರೆ ನಮ್ಮ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಆಗಿ ನಾನು ಹೋದಾಗ ಆರ್ಲ್ಯಾಂಡೋ USA ಹೋಗಿದ್ದೆ ನಾನು. ಅವರ ಒಂದು ಭಾಷಣಕ್ಕೆ 15,000 ಜನರನ್ನು ಅವರ ಭಾಷಣದಲ್ಲಿ ಅವರು ಹಿಡಿಲಿಕ್ಕೆ ಅವರಿಗೆ ಒಂದು ತಾಕತ್ತುಂಟು. ಅವರಿಗೆ ಅತ್ಯುತ್ತಮ ಅವರ ಒಂದು ಭಾಷಣಗಾರ. ಅವರ ಒಂದು ಈ ವರ್ಷದ ಧ್ಯೇಯ ಎಂದರೆ, ಈ ವರ್ಷ ಕಳೆದ 3 ವರ್ಷಗಳಿಂದ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಧ್ಯೇಯ ಮಿಷನ್ 1.5. ಮಿಷನ್ 1.5 ಅಂದರೆ ಈಗಾಗಲೇ ನಾನು ಹೇಳಿದರೆ 1.4 ಮಿಲಿಯನ್ ನಮ್ಮ ಸದಸ್ಯತನ. ಆ ಒಂದು ಸದಸ್ಯತನ ಮಿಷನ್ 1.5 ಅಂದರೆ 1.5 ಮಿಲಿಯನ್ ಸದಸ್ಯರಾಗಬೇಕು ಒಂದು ಅವರ ಒಂದು ಹಂಬಲ ಮತ್ತು ದೃಢ ನಿಶ್ಚಯ. ಅದಕ್ಕೋಸ್ಕರ ಎಲ್ಲ ಸಂಸ್ಥೆಗಳು, ಎಲ್ಲ ಸದಸ್ಯರು ಅದಕ್ಕೆ ಕೈ ಜೋಡಿಸಬೇಕೆಂದು ಅವರ ಒಂದು ವಿನಂತಿ. ಹೆಚ್ಚಿನ ಸದಸ್ಯರು ನಮ್ಮ ಸಂಸ್ಥೆಯನ್ನು ಯಾಕೆ ಸೇರಬೇಕೆಂದರೆ 3 ಮುಖ್ಯ ಕಾರಣ ಇವೆ. ಬರೀ ಒಂದು ನೀವು ಏನು ಶುಲ್ಕವನ್ನು ಕಟ್ತೀರಿ ಅದಕ್ಕೆ ಮಾತ್ರ ಅಲ್ಲ. ನಮ್ಮ ಸಂಸ್ಥೆಯಲ್ಲಿ ಹೊಸ ಸದಸ್ಯರು ಬರುವಾಗ ಹೊಸ ಯೋಜನೆ, ಹೊಸ ಆಲೋಚನೆ, ಹೊಸ ಯೋಜನೆ ಬರ್ತದೆ. ವಿ ಗೆಟ್ ನ್ಯೂ ಐಡಿಯಾಸ್, ನ್ಯೂ ಪ್ರಾಜೆಕ್ಟ್ಸ್ ಆ್ಯಂಡ್ ಅಗೇನ್ ನ್ಯೂ ಐಡಿಯಾಸ್. ಮತ್ತೆ ನಮ್ಮಲ್ಲಿ ಹೊಸ ನಾಯಕರು ಉದ್ಭವವಾಗುತ್ತೆ. ಹೊಸ ಸದಸ್ಯರು ಬರುವಾಗ
ವಿ ಗೆಟ್ ನ್ಯೂ ಲೀಡರ್ಸ್. ಇನ್ನೊಂದಂದ್ರೆ ನಮ್ಮ ಸಂಸ್ಥೆ ಸದೃಢವಾಗಿ ಬೆಳೀತದೆ. ಈ 3 ಕಾರಣಕ್ಕಾಗಿ ಅವರ ಮಿಷನ್ 1.5 ಎಂದು ಅವರು ಒತ್ತಿ ಹೇಳಿದರು. ನಮ್ಮ ಜಿಲ್ಲೆ ಲಯನ್ಸ್ ಜಿಲ್ಲೆ 317D, ಈ ಬ್ಯಾನರಲ್ಲಿ ನೀವು ನೋಡ್ಬೋದು ನಮ್ಮ ಸಂಖ್ಯೆ 317D ಅಂದರೆ 4 ಕಂದಾಯ ಜಿಲ್ಲೆಗಳಿವೆ. ದಕ್ಷಿಣ ಕನ್ನಡ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು. ಈ 4 ಕಂದಾಯ ಜಿಲ್ಲೆಗಳಲ್ಲಿ ಸುಮಾರು 4,700 ಸದಸ್ಯರು. ವಿ ಹ್ಯಾವ್ ಅರೌಂಡ್ 4,700 ಮೆಂಬರ್ಸ್ ಇನ್ 120 ಕ್ಲಬ್ಸ್. 120 ಕ್ಲಬ್ಗಳು. ಇವತ್ತು 3 ಕ್ಲಬ್ಗಳು ಏನು ಹೆಸರಿವೆ ಅಂಥದ್ದೇ 120 ಕ್ಲಬ್ಗಳಿವೆ ನಮ್ಮ ಈ 317D ಜಿಲ್ಲೆಯಲ್ಲಿ. ಇಷ್ಟು ಮಾಹಿತಿ ನಾನು ಹೇಳಿದ್ದು ಕಮ್ಮಿ ಅಂತ ಜಾಸ್ತಿ ಅಂತ ಗೊತ್ತಿಲ್ಲ, ಆದರೆ ನೆಕ್ಸ್ಟ್ ಟೈಮ್ ನಾನು ಕೇಳುವಾಗ ಇಷ್ಟಾದ ಮಾಹಿತಿ ಪ್ರತಿಯೊಂದು ಸದಸ್ಯರಿಗೆ ಗೊತ್ತಿರಬೇಕು ಎಂದು ನನ್ನ ಒಂದು ವಿನಂತಿ. ನಮ್ಮ ಸಂಸ್ಥೆಯ ಆಧಾರ ಸ್ತಂಭಗಳು 2: ಸೇವೆ ಮತ್ತು ಸಾಂಗತ್ಯ, ಫೆಲೋಶಿಪ್ ಆ್ಯಂಡ್ ಸರ್ವಿಸ್. ಈಗ ಎಷ್ಟು ಜನ ಸೇರಿದ್ದೀರಿ? ನಾನು ಈಗಾಗಲೇ ಹೇಳಿದೆ, ನಿಮ್ಮನ್ನು ಪ್ರಥಮ ಬಾರಿ ನೋಡಿದ್ದೇನೆ ಎಂದು. ಆದರೆ ನಿಮ್ಮಂಥ 4,600 ಜನರಿಗೆ ನನ್ನ ಪರಿಚಯ ಉಂಟು. ಸುಮಾರು ಅದರಲ್ಲಿ 3,000 ಜನರಿಗೆ ನನ್ನ ಪರಿಚಯ ಉಂಟು, ನನಗೆ ಅವರ ಪರಿಚಯ ಉಂಟು. ಹಾಗೆ ಹೊಸ ಜನರನ್ನು ಭೇಟಿಯಾಗುವ ಒಂದು ಅವಕಾಶ, ಅವರೊಟ್ಟಿಗೆ ಒಂದು ಸ್ನೇಹದ ಸಂಬಂಧ ಬೆಳೆಸುವ ಒಂದು ಅವಕಾಶ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ. ಅದು ಸ್ನೇಹ ಮತ್ತು ಸಹಕಾರ. ಇನ್ನೊಂದು ಸೇವೆ, ಇತರರಿಗೆ ಒಂದು ಸೇವೆ ಮಾಡುವ ಒಂದು ಅವಕಾಶ. ಈಗ ನಾವು ಒಬ್ಬೊಬ್ಬರೇ ಎಷ್ಟೇ ಸೇವೆ ಮಾಡ್ಬೋದು, ವಿ ಕ್ಯಾನ್ ಡೂ ಇನ್ ಎನಿ ಅಮೌಂಟ್ ಆಫ್ ಸರ್ವಿಸ್ ಇಂಡಿವಿಜುವಲಿ. ಆದರೆ ಒಂದು 20, 50, 100 ಜನ ಸೇವೆ ಮಾಡುವ ಆ ಸೇವೆಗೆ ಅದಕ್ಕೆ ಬೇರೆಯ ಒಂದು ಮೌಲ್ಯ ಇರ್ತದೆ, ಬೇರೆಯ ಒಂದು ಅವಕಾಶ ಇರ್ತದೆ. When we join hands and serve, it gets a bigger impact. That's why we enjoy the service which is done by all Lions Club. ಇವತ್ತಿನ ಒಂದು ಸಮಾರಂಭದಲ್ಲಿ ಈಗಾಗಲೇ 3 ಜನ ಕಾರ್ಯದರ್ಶಿಯವರು ಓದಿದ್ದಾರೆ ಅವರ ಒಂದು ಸೇವಾ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಕ್ಲಬ್ ನಡೆಸುವುದು ಅಷ್ಟೊಂದು ಒಂದು ಸುಲಭದ ಕೆಲಸ ಅಲ್ಲ. ಹೊಸ ಕ್ಲಬ್, ಗ್ರಾಮೀಣ ಪ್ರದೇಶದಲ್ಲಿ ಕ್ಲಬ್ ಮತ್ತು ಕಮ್ಮಿ ಸದಸ್ಯರಿರುವ ಕ್ಲಬ್, ಈ 3 ಸವಾಲುಗಳನ್ನು ಅವಕಾಶವಾಗಿ ಒಂದು ಮಾರ್ಪಾಡು ಮಾಡಿ ಈ 3 ಸಂಸ್ಥೆಗಳನ್ನು ಅತ್ಯುತ್ತಮವಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಅವರ ಒಂದು ಕೆಲಸ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು. ನಿಮ್ಮ ಸ್ನೇಹಿತರನ್ನು ಅವರಲ್ಲಿ ಕಂಡ ಒಳ್ಳೆಯ ಗುಣವನ್ನು ನೋಡಿ ಇಲ್ಲಿ ಕರೆದು ತಂದಿದ್ದೇನೆ. ಈಗ ಅದು ಸಾಂಕೇತಿಕವಾಗಿ ನೀವು ಅವರನ್ನು ಕ್ಲಬ್ಬಿಗೆ ತಂದಿದ್ದೀರಿ, ಅದಕ್ಕೆ ಸಾಂಕೇತಿಕವಾಗಿ ಅವರ ಕೈಗೆಟ್ಟು ನೀವು ಅವರನ್ನು ಇಲ್ಲಿ ಮುಂದೆ ತಂದಿದ್ದೀರಿ. ಅವರೊಟ್ಟಿಗೆ ಈಗಲೇ ಒಟ್ಟಿಗೆ ನಿಲ್ಲಬೇಕು ಮತ್ತು ಯಾವಾಗಲೂ ಅವರ ಹಿಂದೆ ಇರಬೇಕು. ಅವರು ಕ್ಲಬ್ ಬಿಟ್ಟು ಓಡೋದ ಹಾಗೆ ನೀವು ಜವಾಬ್ದಾರಿ, ಆಯ್ತಾ? ಗೊತ್ತಾಯ್ತಲ್ಲ? ಓಕೆ, ಅದೊಂದು ದೊಡ್ಡ ಜವಾಬ್ದಾರಿ ನಿಮಗೆ. ಈ ಹೊಸ ಸದಸ್ಯರಿಗೆ ನಾನು ಈಗಾಗಲೇ ನನ್ನ ಇಡೀ ಭಾಷಣದಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ದೇನೆ, ನಾನು ಪುನಃ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಸೊ ಒಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ನಿಮ್ಮಲ್ಲಿ ಒಳ್ಳೆ ಗುಣವನ್ನು ನೋಡಿ ನಿಮ್ಮ ಸ್ನೇಹಿತರು ಇಲ್ಲಿ ಕಳೆದು ತಂದಿದ್ದಾರೆ. ಅವರ ಮೇಲೆ ನಿಮಗೆ ಪ್ರೀತಿ, ಗೌರವ, ವಿಶ್ವಾಸ ಇದ್ದರೆ, ಸೊ ಇಫ್ ಯು ಲೈಕ್ ಯುವರ್ ಫ್ರೆಂಡ್ ಹೂ ಇಸ್ ಇನ್ವೈಟೆಡ್ ಯು ಹಿಯರ್, ಡೆಫಿನೆಟ್ಲಿ ಯು ವಿಲ್ ಲೈಕ್ ಅವರ್ ಆರ್ಗನೈಸೇಷನ್. ಓಕೆ, ನಿಮ್ಮ ಸ್ನೇಹಿತರ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಉಂಟಂತ ನಾನು ಭಾವಿಸ್ತೇನೆ. ಡೆಫಿನೆಟ್ಲಿ ಉಂಟಲ್ಲ? ಹಾಗಾದರೆ ನಮ್ಮ ಸಂಸ್ಥೆಯ ಮೇಲೆ ಖಂಡಿತವಾಗಿ ನಿಮಗೆ ಪ್ರೀತಿ, ಗೌರವ, ವಿಶ್ವಾಸ ಒಂದೇ ಬರ್ತದೆ. ಪ್ರಮಾಣವಚನ ಸ್ವೀಕರಿಸಲು ನಾನು ನಿಮಗೆ 4 ಪ್ರಶ್ನೆ ಕೇಳ್ತೇನೆ. ಐ ವಿಲ್ ಆಸ್ಕ್ ಯು 4 ಕ್ವೆಶ್ಚನ್ಸ್. ಅದರ ಉತ್ತರ ಹೌದು. ನಿಮಗೆ ಇಲ್ಲ ಅಂತ ಮನಸ್ಸಲ್ಲಿ ಬಂದ ಇಲ್ಲ ಹೇಳ್ಬೋದು, ನಿಮಗೆ ಯಾವುದೇ ಒತ್ತಾಯ ಇಲ್ಲ. ಬಿಕಾಸ್ ದಿಸ್ ಇಸ್ ಎ ವಾಲಂಟಿಯರ್ ಆರ್ಗನೈಸೇಷನ್. ಇದೊಂದು ಸ್ವಸಹಾಯ ಸಂಸ್ಥೆ, ವಾಲಂಟಿಯರ್ ಆರ್ಗನೈಸೇಷನ್. ಇಟ್ ಇಸ್ ನೋ ಫೋರ್ಸ್ ಇನ್ ದಿಸ್ ಆರ್ಗನೈಸೇಷನ್, ಅಬ್ಸಲ್ಯೂಟ್ಲಿ ವಾಲಂಟರಿ ಸರ್ವಿಸ್ ಆರ್ಗನೈಸೇಷನ್. ಆ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ದಯವಿಟ್ಟು ನಿಮ್ಮ ಬಲಗೆಯನ್ನು ಭುಜದ ಎತ್ತರಕ್ಕೆ ಎತ್ತಿ ಇಲ್ಲಿಗೆ. ಜಸ್ಟ್ ಪ್ಲೀಸ್ ರೇಸ್ ಯುವರ್ ರೈಟ್ ಹ್ಯಾಂಡ್, ನಾಟ್ ದ ಸ್ಪಾನ್ಸರ್, ಓನ್ಲಿ ದ ನ್ಯೂ ಮೆಂಬರ್ಸ್. ನಿಮ್ಮ ಒಂದು ಸ್ನೇಹಿತರ ಒಂದು ಆಹ್ವಾನದ ಮೇರೆಗೆ ನೀವು ಸ್ವ ಇಚ್ಛೆಯಿಂದ ಲಯನ್ಸ್ ಸಂಸ್ಥೆಗೆ ಸದಸ್ಯರಾಗಲು ಬಯಸುತ್ತೀರಾ? ಈ ಒಂದು ಸಂಸ್ಥೆಯ ಸದಸ್ಯರಾದ ಮೇಲೆ ನಿಮಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ಸಭೆಗಳಲ್ಲಿ ಮತ್ತು ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ನೀವು ಬದ್ಧರಾಗಿರುತ್ತೀರಾ? ಅಧ್ಯಕ್ಷರು ನಿಮಗೆ ಯಾವುದಾದ್ರೂ ಜವಾಬ್ದಾರಿ ಕೊಟ್ಟರೆ
ನಿಮಗೆ ಸಾಧ್ಯವಾದ ಮಟ್ಟಿಗೆ ಅದನ್ನು ನಿಭಾಯಿಸಲು ಬದ್ಧರಾಗಿದ್ದೀರಾ? ನಿಮ್ಮ ಸಂಸ್ಥೆಯ ಅಂತಾರಾಷ್ಟ್ರೀಯ, ಜಿಲ್ಲೆಯ ಮತ್ತು ಕ್ಲಬ್ಬಿನ ಶುಲ್ಕಗಳನ್ನು ಪ್ರತಿ ವರ್ಷ ಕ್ಲಬ್ನ ಸಮಯದಲ್ಲಿ ಭರಿಸಲು ನೀವು ಬದ್ಧರಾಗಿದ್ದೀರಾ? ಹಾಗಾದರೆ ಇವತ್ತಿಂದ ನೀವು ಲಯನ್ಸ್ ಕ್ಲಬ್ ಲೊರೆಟೋ ಮತ್ತು ಲಯನ್ಸ್ ಕ್ಲಬ್ ತೊಡಮೇಲ ಬೆಂಜನಪದವು ಇದರ ಸದಸ್ಯರಾಗಿದ್ದೀರಿ ಎಂದು ಘೋಷಿಸಲು ನಾನು ಸಂತೋಷ ಪಡ್ತೇನೆ. ಎಲ್ಲರೂ ಚಪ್ಪಾಳೆ ಅವರಿಗೆ ಸ್ವಾಗತ. ಸ್ಪಾನ್ಸರ್ಗಳು ಈಗಾಗಲೇ ಇವರ ಸ್ಪಾನ್ಸರ್. ಸೊ ಸ್ಪಾನ್ಸರ್ಗಳು ಕೂಡ ಒಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ನಿಮ್ಮ ಹಾಗೆ ಈ ಹೊಸ ಸದಸ್ಯರನ್ನು ಒಳ್ಳೆಯ ಲಯನ್ ಆಗಿ ಮಾಡಲು ನೀವು ಬದ್ಧರಾಗಿರುತ್ತೀರಾ? ಎಸ್. ಸೊ ಪ್ಲೀಸ್ ಲೀಡ್ ಯುವರ್ ನ್ಯೂ ಮೆಂಬರ್ಸ್ ಟು ದ ಡಯಸ್. ಫಸ್ಟ್ ಆಫ್ ಆಲ್ ಲೊರೆಟೋ ಕ್ಲಬ್, ಪ್ಲೀಸ್ ವೇಟ್ ಫಾರ್ 1 minute for the minute. Loretta Club new members, please come to the dais. ಸದಸ್ಯರಿಗೆ ಪಿನ್ ನೀಡ್ತೇವೆ ಮತ್ತು ಅವರ ಸ್ಪಾನ್ಸರ್ ಅವರಿಗೆ ಒಂದು ರೋಸ್ ಕೊಟ್ಟು ಸ್ವಾಗತಿಸೋಣ. ಪ್ಲೀಸ್ ಕಮ್ ಸ್ಟ್ರೇಟ್ ಲೈನ್. ಹೊಸ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಅವರಿಗೆ ಈಗಾಗಲೇ ರಾಜ್ಯಪಾಲರು ಪಿನ್ನನ್ನು ನೀಡಿದ್ದಾರೆ. ಲಯನ್ಸ್ ಸಂಸ್ಥೆಯ ಸದಸ್ಯರಾಗಿ ಅಧಿಕೃತವಾಗಿ ಅವರು ನಾಮಕರಣಗೊಂಡಿದ್ದಾರೆ. ಇದೀಗ ಅವರನ್ನು ಗುಲಾಬಿ ಹೂ ನೀಡಿ ಸ್ವಾಗತಿಸಲಿದ್ದಾರೆ. ಅಧ್ಯಕ್ಷರು ದಯವಿಟ್ಟು ಮಧ್ಯದಲ್ಲಿ ಹೊಸ ಸದಸ್ಯರ ಫೋಟೋದಲ್ಲಿ ಸ್ಪಾನ್ಸರ್ಸ್ ಕೊಡಲಿಲ್ಲ. ತಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ನಮ್ಮ ಲಯನ್ಸ್ ಸೇವಾ ಸಂಸ್ಥೆಗೆ ಸ್ವಾಗತಿಸೋಣ. ಮಗದೊಮ್ಮೆ ಸ್ವಾಗತ ಹೊಸ ಸದಸ್ಯರಿಗೆ. ದಯವಿಟ್ಟು ಸನ್ಮಾನ ಮಾಡಿ ಅವರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ಜೇಸನ್ ಮಂದೇರು would like to welcome Praveen Mandero, Clarence Lobo and Vincent Lobo as new members to the Lions Club of Torambela, ಎಲ್ಲರೂ ಹೊಸ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುವುದು. ತೊಡಂಬಿಲ ಬೆಂಚನಪದ ಲಯನ್ಸ್ ಕ್ಲಬ್ಗೆ ಹೊಸ ಸದಸ್ಯರ ನಾಮಕರಣ ಹಾಗೆ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಲಯನ್ಸ್ ಸಂಸ್ಥೆಗೆ ಸ್ವಾಗತಿಸುವುದು. ಫೋಟೋ ತೆಗಿತಿದ್ದಾರೆ. ಇನ್ನೊಬ್ಬರು ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ವಿಡಿಯೋ ತೆಗೆದು ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾ ಇದ್ದಾರೆ. ಅವರ ಕಾರ್ಯಬದ್ಧತೆ, ಕಾರ್ಯಕ್ಷಮತೆ ಮತ್ತು ಕಾರ್ಯಬದ್ಧತೆ, their resourcefulness and their commitment. Thank you so much, Cyril sir and Pintu Jerry Rodriguez for your commitment and service. Thank you for patient listening. Thank you for the opportunity. ಸಮಾಜಕ್ಕೆ ಮತ್ತು ಲಿಯೋ ಕ್ಲಬ್ ಲೊರೆಟೋ ಅಗ್ರ, ಲಯನ್ಸ್ ಕ್ಲಬ್ ತೊಡಂಬಿಲ ಬೆಂಜನಪದವು, ಲಯನ್ಸ್ ಕ್ಲಬ್ ರಾಯಸಿದ್ದಕಟ್ಟೆ, ಡಿಸ್ಟ್ರಿಕ್ಟ್ 317D, ರೀಜನ್ 6, ಝೋನ್ 2. ಜಿಲ್ಲಾ ಲಯನ್ಸ್ ಜಿಲ್ಲಾ ಗವರ್ನರ್ ರವರ ಅಭಿನಂದನಾ ಠರಾವು. ಕ್ಲಬ್ಗಳ ಸದಸ್ಯರು 317Dಯ ಮಾನ್ಯ ಜಿಲ್ಲಾ ಗವರ್ನರ್ ಲಯನ್ ಉಡುಪಿ ಅರವಿಂದ್ ಶೆಣಿ PMJF. ಇವರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಅವರು 2025-26ನೇ ಸಾಲಿನ ಜಿಲ್ಲಾ ಗವರ್ನರ್ ಆಗಿರುವ ಸಂದರ್ಭದಲ್ಲಿ ತಮ್ಮ ಸ್ವಂತ ಬದುಕಿನ ಅನೇಕ ಸೌಕರ್ಯಗಳನ್ನು ತ್ಯಾಗ ಮಾಡಿ ಜಿಲ್ಲೆಗೆ ಯೋಗ್ಯವಾದ ಮಾರ್ಗದರ್ಶಕ ನಾಯಕತ್ವವನ್ನು ವಹಿಸಿ ಅಂತಾರಾಷ್ಟ್ರೀಯ ಲಯನ್ ನೀತಿ ಸಂಹಿತೆ ಮತ್ತು ಆದರ್ಶಗಳ ತಳಹದಿಯಲ್ಲಿ
317Dಯ ಜಿಲ್ಲಾ ಲಯನ್ಸ್ ಕ್ಲಬ್ಗಳನ್ನು ಮುನ್ನಡೆಸುವ ಶ್ರೇಣಿಯಲ್ಲಿ ನಮ್ಮ ಪಾಲಿನ ಹೊಣೆ ಅರಿತು ಸಹಕಾರವನ್ನು ಮುಂದುವರಿಸುವುದಾಗಿ ದೃಢಪಡಿಸುತ್ತೇವೆ ಹಾಗೂ ಜಿಲ್ಲಾ ಗವರ್ನರ್ ಜಯಶಾಲಿಗಳಾಗಿ ಜಿಲ್ಲೆಯು ಅಂತಾರಾಷ್ಟ್ರೀಯ ಲಯನ್ಸ್ ಒಕ್ಕೂಟದಲ್ಲಿ ಉಜ್ವಲ ಸ್ಥಾನಕ್ಕೆ ಏರಲೆಂದು ಹಾರೈಸುತ್ತೇವೆ. ಲಯನ್ ಫಿಲೋಮಿನಾ ರಾಡ್ರಿಗಸ್ ಅಧ್ಯಕ್ಷರು, ಲಯನ್ ಫಿಯೋನಾ ಟ್ರಿಯೋಲಾ ಡಿಸೋಜಾ ಕಾರ್ಯದರ್ಶಿ, ಲಯನ್ ಜಾನೆಟ್ ಕನ್ಸೆಸೋ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಲಯನ್ಸ್ ಕ್ಲಬ್ ಲೊರೆಟೋ ಅಗ್ರಾರ್, ಲಯನ್ ಜೇಸನ್ ಸಂತೋಷ್ ಮೊಂಟೇರೋ ಅಧ್ಯಕ್ಷರು, ಲಯನ್ ಫ್ರಾನ್ಸಿಸ್ ದೇಸಾ ಕಾರ್ಯದರ್ಶಿ, ಲಯನ್ ಜಯರಾಜಂ ಪೂಜಾರಿ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಲಯನ್ಸ್ ಕ್ಲಬ್ ತಡಂಬಿಲ ಬೆಂಜನಪದ, ಲಯನ್ ಪಿ ಚಂದಪ್ಪ ಮೂಲ್ಯ ಅಧ್ಯಕ್ಷರು, ಲಯನ್ ಚಂದ್ರಶೇಖರ ಆಚಾರ್ಯ ಕಾರ್ಯದರ್ಶಿ, ಲಯನ್ ದಾಮೋದರ ಪೂಜಾರಿ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಲಯನ್ಸ್ ಕ್ಲಬ್ ರಾಯಿ ಸಿದ್ದಕಟ್ಟೆ. ವಂದನೆಗಳು. 3 ಕ್ಲಬ್ಬಿನ ಪದಾಧಿಕಾರಿಗಳು ಸೇರಿ ನಮ್ಮ ನೆಚ್ಚಿನ ರಾಜ್ಯಪಾಲರನ್ನು ಅಭಿನಂದಿಸುವ ಸಮಯ, ಸನ್ಮಾನಿಸುವ ಸಮಯ. ಅರ್ಥಪೂರ್ಣ ಕಾರ್ಯಕ್ರಮದ ಈ ಸುಮಧುರ ಗಳಿಗೆಯಲ್ಲಿ ನಮ್ಮ ನೆಚ್ಚಿನ ರಾಜ್ಯಪಾಲರನ್ನು ಸನ್ಮಾನಿಸುವುದು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೈ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಒಂದು ಗ್ರೂಪ್ ಫೋಟೋಗಾಗಿ ತಯಾರಿರುವುದು. ಮೊದಲು ವೇದಿಕೆಯಲ್ಲಿರುವ ಗಣ್ಯರು, ಆಮೇಲೆ 3 ಕ್ಲಬ್ಬಿನ ಸದಸ್ಯರು ಈ ಒಂದು ಗ್ರೂಪ್ ಫೋಟೋ ಸೆಷನ್ಗೆ ಮೊದಲು ವೇದಿಕೆಯಲ್ಲಿರುವ ಗಣ್ಯರು ದಯವಿಟ್ಟು ಇದರ ಸರ್ವ ಸದಸ್ಯರು ದಯವಿಟ್ಟು ರಾಜ್ಯಪಾಲರ ಜೊತೆ ಒಂದು ಗ್ರೂಪ್ ಫೋಟೋಗೆ ತಯಾರಾಗುವುದು. ಈ ಒಂದು 50 ವರ್ಷದಲ್ಲಿ ಹಾಸನ ಕ್ಲಬ್ಬಿನವರು 50 ನೂತನ ಸದಸ್ಯರನ್ನು ಸೇರಿಸಿದ್ದಾರೆ. ಹಾಗೆ 25 MJ ಕ್ಲಬ್ ನೀಡಿದ್ದಾರೆ. ಇದು ಒಂದು ದಾಖಲೆ ಸಮ. ಇದನ್ನು ನಾವು ಯಾಕೆ ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ನಾವು 3 ಕ್ಲಬ್ಗಳು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಗವರ್ನರ್ ಒಂದು ಅಧಿಕೃತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಭೇಟಿ. ಈ ಸಂದರ್ಭದಲ್ಲಿ ಒಂದು ವರ್ಷವು ಸಂಪೂರ್ಣವಾದ ಒಂದು ಕ್ಲಬ್ ಮತ್ತು 2 ವರ್ಷದ ಒಂದು ಕ್ಲಬ್ ಮತ್ತು 15 ವರ್ಷದ ಒಂದು ಕ್ಲಬ್. ಈ 3 ಕ್ಲಬ್ಗಳು ಇವತ್ತು ನಡೆಸಿದ ಕಾರ್ಯಚಟುವಟಿಕೆಗಳು ಅಥವಾ ಇಲ್ಲಿಯವರೆಗೆ ನಡೆಸತಕ್ಕಂಥ ಕಾರ್ಯಚಟುವಟಿಕೆಗಳು ಯಾವುದೇ ಹಿರಿಯ ಕ್ಲಬ್ಗಳಿಗೆ ಸರಿಸಮಾನವಾಗಿ, ಅದಕ್ಕಿಂತ ಸರಿಸಮಾನವಾಗಿ ಅಲ್ಲ, ಅದಕ್ಕಿಂತ ಹೆಚ್ಚು ಒಂದು ಸೇವೆಯನ್ನು ನೀಡಿದೆ. ಅದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿ which is Lions Club Loreto Agra. My compliments to the members of this club for electing 3 ladies as the president, the secretary and treasurer of this club for the year 2025-26. Lion Philomena, Lion Fiona and Lion Janet. 3 vibrant ladies. Being a micro cabinet member, I am having an opportunity to watch them from close quarters. And let me tell you, ladies and gentlemen, that all of them are quite sincere, quite dedicated, and they are doing their job meticulously. I had the opportunity to see them very closely when I was welcoming the PSC seminar, and I have seen them very, very actively. They have participated. In fact, the president was very vibrant at the Sakleshpur and Gurukul program.
being a village-based club, still they are doing good, fixed in the service activities and 14th in the administration. By no means it's a small achievement. And I've heard Fiona presenting the report today, bus painting shelter, immense event building activity not only for the club but for the entire district also. Speaking about Loreto Agrar, it is a club which is very close to my heart. Most of you know that very well. Both my home club, Lions Club Bangalore Highland and Lions Club Loreto Agrar, started in the same year, 2010. And I have joined my club in the year 2016. And all these members of Lions Club Loreto Agrar, all the senior members are seeing me since then. And many of them are there still in the audience. To name a few, Charles Martis, Merlin Martis, Hubert Lobo, Roy Caro, Irene D'Souza, Anthony Martis, Asha Fernandez, Isaac Voss, Sachin, John Cyril D'Souza, Eugene Lobo, Greta Rodriguez, Ligori Lobo, Felix Lobo. I am just mentioning this name, but this doesn't mean that I am undermining the importance of other members. These are the few numbers that is instantly coming to my heart. I joined my club, then later I became zone chairperson. This club was in my zone when I was in today's function is Rai Sidagade. I had the opportunity to install this club this year when Chandrapa Muli as the president, Chandrasekhar Acharya as the secretary, and Damodar Pujari as the treasurer. It was a very small, simple function, but yet I enjoyed it. And I came to know that you are an immense image building activity of ambulance service. It probably is going to be the highlight in the near future of our district. And when I am talking about this club, yes, I have to mention about Jagdish Goila, perhaps the backbone of this club. He takes care of the entire club. To interact with this club, of course, due to your age, you are quite young. But even then, I heard your service activities which you have conducted this year. And it's not surprising that you are placed at 4th in service activities and 3rd in administration. These are fabulous achievement for a young club like Lions Club Todamla Vijana Padavu. And being a Peter J. Rodriguez, ಹಾಗೂ ಅರವಿಂದ್ ಪ್ರಕಾಶ್ ಶೆಟ್ಟರ್ ಹಾಗೂ ಲಯನ್ಸ್ ಕ್ಲಬ್ ಲಾಲ್ಬಾಗ್ ಅವರಿಗೆ ಹಾಗೂ ಈ ಕ್ಲಬ್ಬಿನ ಸ್ಥಾಪನಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. 15 ವರ್ಷಗಳ ಇತಿಹಾಸವಿರುವ ಲಯನ್ಸ್ ಕ್ಲಬ್ ಲೋರೆಟೋ ಈ ಬಾರಿ ಯಶಸ್ವಿ ಮಹಿಳಾ ತಂಡ ಅಧ್ಯಕ್ಷರಾಗಿ ಮೇಡಮ್ ಫಿಲೋಮಿನಾ ರೋಡ್ರಿಗಸ್, ಕಾರ್ಯದರ್ಶಿಯಾಗಿ ಮೇಡಮ್ ಫಿಯೋನಾ ಡಿಸೋಜ, ಕೋಶಾಧಿಕಾರಿಯಾಗಿ ಮೇಡಮ್ ಜನೆಟ್ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಗುರುತಿಸಿಕೊಂಡಿದೆ. ಅಲ್ಲದೆ ಆಡಳಿತ ವಿಭಾಗದಲ್ಲಿ 14ನೇ ಸ್ಥಾನ ಹಾಗೂ ಸರ್ವಿಸಲ್ಲಿ 6ನೇ ಸ್ಥಾನವನ್ನು ಗುರುತಿಸಿಕೊಂಡಿದೆ. ಈ ಬಾರಿ ತಮ್ಮ ಸೇವಾ ಕಾರ್ಯಕ್ರಮಗಳು ಹಾಗೂ ಈ ದಿನ ನೀಡಿದ ಡಿಸೋಜ ಫ್ಯಾಮಿಲಿಯವರು ನೀಡಿದಂಥ ಬಸ್ ಸ್ಟ್ಯಾಂಡ್ಗಳು ಮಲ್ಟಿಪಲ್ನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಗುರುತಿಸುವಂತಾಗಲಿ ಎಂದು ಹಾರೈಸುತ್ತೇನೆ. ಅಲ್ಲದೆ ಜಿಲ್ಲಾ ಸಂಪುಟಕ್ಕೆ 5 ಜನ ಸದಸ್ಯರನ್ನು ನೀಡಿ ಜಿಲ್ಲೆಯ ರಾಜ್ಯಪಾಲರ ಸೇವಾ ಚಟುವಟಿಕೆಗಳಿಗೆ ಇನ್ನಷ್ಟು ಪ್ರೇರಣೆ ಬರಲು ನಾವು ಮುನ್ನಡೆಸುತ್ತಿರುವ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಮುಂದಿನ ನಡೆವಳಿ ಬಗ್ಗೆ ಮಾರ್ಗದರ್ಶನ ನೀಡಲು ರಾಜ್ಯಪಾಲರು ನಮ್ಮೊಂದಿಗೆ ಜೊತೆಯಾಗಿರುವುದು ನಮ್ಮ ಸಂಸ್ಥೆಗೆ ಗೌರವ ಮತ್ತು ಹೆಮ್ಮೆ. ನನ್ನ ಪ್ರಾಂತ್ಯದ ಇಬ್ಬರು ವಲಯಾಧ್ಯಕ್ಷರಾದ ಲಯನ್ ರಾಧಾಕೃಷ್ಣ ಬಂಟ್ವಾಳ ಮತ್ತು ಲಯನ್ ನಾಯಿಲ್ ಅವರು ಇಬ್ಬರು ಬಹಳ ಬದ್ಧತೆಯಿಂದ ನನ್ನ ಕ್ಲಬ್ಗಳ ಜವಾಬ್ದಾರಿ ನಿರ್ವಹಿಸುತ್ತಾರೆ. ಕ್ಲಬ್ಗಳ ಎಲ್ಲ ಆಗು ಹೋಗುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಆತ್ಮೀಯರೇ, ನಮ್ಮ ಪ್ರಾಂತ್ಯ ಸಮ್ಮೇಳನಕ್ಕೆ ಬಜಾರ್ ಆಡಿಟೋರಿಯಂನಲ್ಲಿ ಜನವರಿ 31ರಂದು ನಡೆಯುವ ಪ್ರಾಂತ್ಯ ಸಮ್ಮೇಳನಕ್ಕೆ ನನ್ನ ಮಾತೃ ಸಂಸ್ಥೆಯಾದ ಸ್ಥಾಪಕಾಧ್ಯಕ್ಷ ಲಯನ್ ಗಂಗಾಧರಯ್ಯ ಅವರು, ಕಾರ್ಯದರ್ಶಿಯಾದ ಶ್ರೀನಿವಾಸ ಪೂಜಾರಿ ಮೆಲ್ಕಾರ್ ಅವರು ಇಲ್ಲಿ ಇದ್ದಾರೆ.
ಇವರ ನೇತೃತ್ವದಲ್ಲಿ ಪ್ರಾಂತ್ಯ ಸಮ್ಮೇಳನ ತಯಾರಿ ನಡೆಯುತ್ತದೆ. ನಿಮ್ಮೆಲ್ಲರ ಸಹಕಾರವಿರಲಿ ಎನ್ನುವ ಆಶಯ ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ವಂದನೆಗಳು. ನನ್ನ ವಲಯದ 3 ಕ್ಲಬ್ಗಳು ಜಂಟಿಯಾಗಿ ಈ ಒಂದು ರಾಜ್ಯಪಾಲರ ಭೇಟಿಯನ್ನು ಆಯೋಜಿಸಿದ್ದು, ರಾಜ್ಯಪಾಲರು ನನಗೆ ವಲಯಾಧ್ಯಕ್ಷರಾಗಿ ನೀಡುವಾಗ ಹಿರಿಯ ಒಂದು ಕ್ಲಬ್ ಲೊರೆಟೊ ಅಗ್ರಹಾರ, ಅದರ ಜೊತೆಗೆ 2 ವರ್ಷದ ಒಳಗಿನ 3 ಕ್ಲಬ್ಗಳನ್ನು ಅವರು ನೀಡಿರುವುದು ನನಗೆ ದೊಡ್ಡ ಪ್ರಶ್ನೆ ಇತ್ತು. ಈ 3 ಕ್ಲಬ್ಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸುವುದು? ಆದರೆ ತುಂಬ ಸಂತೋಷದಲ್ಲಿ ಹೇಳ್ತೇನೆ, ನನ್ನ ವಲಯದಲ್ಲಿರುವಂತಹ 4 ಕ್ಲಬ್ಗಳು ಬಹಳ ಉತ್ಸುಕತೆಯಿಂದ ಚುರುಕಿನಿಂದ ಎಲ್ಲ ಸೇವಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದು ಮಾತ್ರವಲ್ಲ, 3 ಕ್ಲಬ್ಗಳು 10 ನಂಬರ್ನ ಒಳಗೆ ಅವರ ಸಾಧನೆ ಮಾಡಿ ಆ 10ರ ಒಳಗೆ ಅವರ ಸ್ಥಾನವನ್ನು ಪಡೆದಿರುವುದು. ಈ ಸಂದರ್ಭದಲ್ಲಿ 3 ಕ್ಲಬ್ಬಿನ ಅಧ್ಯಕ್ಷರಿಗೆ, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಎಲ್ಲ ಸದಸ್ಯರಿಗೆ ವಲಯಾಧ್ಯಕ್ಷನಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. Isaac was to kindly accept. Person, Brigadier Rodriguez, to please come and accept the district pen. And Sriram, please come accept the bill. ಅಧ್ಯಕ್ಷರು ಜೇಸನ್ ಫ್ರಾನ್ಸಿಸ್ ಸಿಸಾ ಮತ್ತು thanks to Jason. Last year he has enrolled as MDF and this year has enrolled as a PMDF. Excellent gesture, sir. Thank you so much for your contribution. Madam, PSC all-ladies team of Lions Club of Loretta, Philomena, Fiona Taylor D'Souza and Janet Francis, please. Loretta Eugene Lobo, Regional Ambassador, John Cyril D'Souza, Chief Coordinator, Specialty Clubs, Sachin Suraj Norana, DC for Christmas, Roy Marcano, DC for Road Safety, Isaac Was, DC for Rural Support, ಮತ್ತು ರೈಸ್ ಇಂಡಿಕೇಟಿಂದ ಜಗದೀಶ್ ಗೋಯಲ್ ಅವರು ಝೋನ್ ಎಂಬಾಗಿ ಸೇರಿದ್ದಾರೆ. ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಧನ್ಯವಾದಗಳು ಸರ್. ಗವರ್ನರ್
ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಮ್ಮ ಪ್ರಾಂತೀಯ ವಲಯಾಧ್ಯಕ್ಷರು ನೋಯಲ್ ಗೌಡ್ರವರು 4 ಕ್ಲಬ್ನವರನ್ನು ಸೇರಿಸಿ ಒಮ್ಮೆ ಮಾತುಕತೆ ನಡೆಸಿದರು. ಅನಿವಾರ್ಯವಾಗಿ ನಮ್ಮ ಒಂದೂರು ಕ್ಲಬ್ನವರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೆ ಆಗಲಿಲ್ಲ. ಏನೋ ಒಂದು ಕಾಕತಾಳಿ ಅಂತ ಹೇಳಿಕೊಂಡು ಬಹುಶಃ ನಮ್ಮನ್ನು ಮತ್ತು ದೊಡಮೇಲವರನ್ನು ಹುಟ್ಟುಹಾಕಿದವರು ಲೋರಟ ಅಗ್ರಹಾರ ಕ್ಲಬ್ನವರು. ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮ ಭಾರಿ ಚಂದ ರೀತಿಯಲ್ಲಿ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಫಿಲೋಮಿನಾ ರೊಡ್ರಿಗಸ್ ಲೋರಟ ಅಗ್ರಹಾರ ಕ್ಲಬ್ನ ಅಧ್ಯಕ್ಷರು, ಇವರಿಗೆ ನಮ್ಮ 3 ಕ್ಲಬ್ ಮತ್ತು ಎಲ್ಲ ಸೇರಿರುವಂತ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಕಣ್ಮಣಿ ಬಹುಶಃ ಭಾರಿ ಚೊಕ್ಕವಾಗಿ ಸುಂದರವಾಗಿ ನಡೆಸಿಕೊಟ್ಟಂತ ನಮ್ಮ ಜಿಲ್ಲಾ ಗವರ್ನರ್ ಉಡುಪಿ ಅರವಿಂದ್ ಶೆಣೆ ಅವರು ಬಹಳ ಚಂದವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮಗೆ ಹಿತವಚನವನ್ನು ನೀಡಿದಂತ ಎಡಿಷನಲ್ ಕಾರ್ಯದರ್ಶಿ ಚಂದ್ರಾಸ್ ರೈ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಕೊಡುತ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾತುಗಳನ್ನು ಆಡಿದಂತ ಪ್ರಾಂತ್ಯ ಅಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಅವರು ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದ. ನಮ್ಮ ಪ್ರಾಂತ್ಯದ ವಲಯಾಧ್ಯಕ್ಷರಾದ ನೋಯಲ್ ಗೌಡರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತುಂಬಾ ದುಡಿದವರು. ಅವರಿಗೆ ಕೂಡ ನಾನು ನಮ್ಮ 3 ಕ್ಲಬ್ನ ಪರವಾಗಿ ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮಗೆ ಹಿತವನ್ನು ಬಯಸಿದಂತ ಅನಿಲ್ ಸರ್ ಹಾಗೂ ವೆಂಕಟೇಶ್ ಶರ್ಮಾರ್ ಅವರಿಗೆ ನಾನು 3 ಕ್ಲಬ್ನ ಪರವಾಗಿ ಧನ್ಯವಾದ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಬೇರೆ ಬೇರೆ ಕ್ಲಬ್ಬಿನ ಅಧ್ಯಕ್ಷರು, ಹಾಗೆ ಇನ್ನೊಬ್ಬರ ಹೆಸರು ಬಿಟ್ಟು ಹೋಯಿತು, ನಮ್ಮ ಇನ್ನೊಬ್ಬರು ವಲಯಾಧ್ಯಕ್ಷರು ರಾಧಾಕೃಷ್ಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರಿಗೂ ಕೂಡ ನಾನು ನಮ್ಮ 3 ಕ್ಲಬ್ನ ಪರವಾಗಿ ಧನ್ಯವಾದ ಅವಕಾಶಕ್ಕಾಗಿ ವಂದಿಸುತ್ತೇನೆ. ನನ್ನ ಸುಮಾರು 4 ದಶಕಗಳ GC ಸ್ನೇಹಿತ ಪಿರಾಜ್ ದೇವರ ಮುಂದೆ ನನ್ನ ಒಂದು ಡಿಸ್ಟ್ರಿಕ್ಟ್ ಅನ್ನು ಸ್ವೀಕರಿಸಬೇಕಾಗಿ ನಾನು विनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे तव शुभ आशीष